ಹಾಯ್ ಹಲೋ ವೆರಿ ಗುಡ್ ಆಫ್ಟರ್ನೂನ್ ನಮಸ್ಕಾರ. ಸಿಹಿ ಸಿಹಿ ಶ್ರೀಮತಿಯರೇ, ಖಾರ ಖಾರ ಕನ್ಯಾಮಣಿಯರೇ, ಉಪ್ಪು ಹುಳಿ ಖಾರ ಎಲ್ಲ ಬೆರ್ತಿರೋ ಬಂಧು ಮಿತ್ರರೇ, ನಿಮಗೆ ನಮ್ಮ ಇಂದಿನ ಕಿಚನ್ ದರ್ಬಾರ್ಗೆ ಆತ್ಮೀಯವಾದ ಸ್ವಾಗತ. ಎಸ್, ಪ್ರತಿನಿತ್ಯ ನಾವು ಒಂದು ಸೆಲೆಬ್ರಿಟಿ ಜೊತೆ ನಮ್ಮ ಕಾರ್ಯಕ್ರಮನ ಪ್ರಾರಂಭಿಸ್ತೀವಿ. ಇವತ್ತಿನ ನಮ್ಮ ಅತಿಥಿ ಅಭಿರುಚಿನಲ್ಲಿ ಯಾರಿದ್ದಾರೆ ಸೆಲೆಬ್ರಿಟಿ? ಇವರು ನನ್ನ ಫ್ರೆಂಡು, ಬ್ಯೂಟಿಫುಲ್ ಆಗಿದ್ದಾರೆ ನೋಡೋದಕ್ಕೆ. ಮಂಗಳೂರಿನ ಬೆಡಗಿ, ಕಣ್ಣೇ ಇವ್ರ ಅಟ್ರಾಕ್ಷನ್. ತುಂಬಾ ಕ್ಯೂಟ್ ಆಗಿ ಮಾತಾಡ್ತಾರೆ, ಮಧ್ಯದಲ್ಲಿ ನಗ್ತಾರೆ. ತುಂಬಾ ವರ್ಷದಿಂದ ನನಗೆ ಪರಿಚಯ. ಸೊ ಅವರು ನನ್ನ ಶೋನಲ್ಲಿ ಇದ್ದಾರೆ ಅನ್ನೋದೇ ನನಗೆ ಹೆಮ್ಮೆ. ಸೊ ಬರ್ಮಾಡ್ಕೊಳ್ಳೋಣ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೀತು. ಹಾಯ್ ನೀತು, ಹೌ ಆರ್ ಯು? ನಿಮ್ ಶೋನಲ್ಲಿ ಬರಕ್ಕೆ ನನ್ಗೂನು ಹೆಮ್ಮೆನೆ. ಯಾಕಂತೆ ಹೇಳಿದ್ರಿ ಅಲ್ವಾ ಹಂಗೆ. ಅಯ್ಯೋ ಹೌ ಕ್ಯೂಟ್. ನೀತು, ಅವ್ರ ಸಿಸ್ಟರ್, ಅವ್ರ ಮಮ್ಮಿ ಎಲ್ಲರೂ ನನಗೆ ಫ್ರೆಂಡ್ಸು. ಸೊ ಇವ್ರು ನನ್ನ ಶೋಗ್ ಬರೋದಕ್ಕೆ ನನಗೆ ಹೆಮ್ಮೆ, ನನಗೆ ತುಂಬಾ ಖುಷಿ. ಬಂದ್ಬಿಟ್ಟು ಫಸ್ಟ್ ಕ್ವೆಶನ್ ಕೇಳಿ, ಹೆಂಗೆ ನಿಮ್ ಎನರ್ಜಿ ಡೌನೇ ಆಗಲ್ವಲ್ಲ, ಲೈಫ್ ಲಾಂಗ್ ಹಿಂಗೆ ಇರುತ್ತಾ ಅಂತ ಕೇಳಿದ್ರು. ಚೇಂಜ್ ಆಗ್ಬಾರ್ದು ಅಂತ ನಾನು ಹೇಳಿದೆ. ಡೌನೇ ಆಗಲ್ಲ ಅಂತ ಅಲ್ಲ, ಬಟ್ ಹೆಂಗ್ ಈ ತರ ಅವಾಗಿಂದ ಇವಾಗಿಂದ ಲೈಕ್ 10 years ಇಂದ ವಿ ನೋ ಈಚ್ ಅದರ್. ಐ ನೋ ಬಬ್ಲಿ ಥಿಂಗ್ ಆಕ್ಚುಲಿ ಹೆಂಗೆ ಅಂತ ಅಷ್ಟೇ. ಹಂಗೆ ಯಾವಾಗಲೂ. ಸೊ ವೆಲ್ಕಮ್, ಐ ಆಮ್ ಸೋ ಹ್ಯಾಪಿ ದಟ್ ಯು ಆರ್ ಹಿಯರ್ ನೀತು. ಥ್ಯಾಂಕ್ ಯು ಸೊ ಅಂಡ್ ನಮ್ಮ ಹೊಸ ಕಾರ್ಯಕ್ರಮ ಇದು. ವಿ ಆರ್ ವೆರಿ ಹ್ಯಾಪಿ ದಟ್ ಅ ಸೆಲೆಬ್ರಿಟಿ ಲೈಕ್ ಯುವರ್ ವಿತ್ ಅಸ್ ಹಿಯರ್. ಆಕ್ಚುಲಿ ನಿಮ್ ಶೋಗೋಸ್ಕರನೇ ನಾನು ಕಲ್ತ್ಕೊಂಡು ಎಲ್ಲ ಬೈ ಹಾರ್ಟ್ ಎಲ್ಲ ಮಾಡ್ಕೊಂಡ್ ಬಂದಿದ್ದೀನಿ, ಗೊತ್ತಾ? ಹೌದಾ? ಯಾಕೆ ನೀತು? ಯು ನೋ ಹೌ ಟು ಕುಕ್ ರೈಟ್? ಯು ಡೋಂಟ್ ನೋ? ಪರವಾಗಿಲ್ಲ ಬಿಡಿ. ಸ್ವಲ್ಪ ಚಿಕ್ಕವಳಿದ್ದಾಗಿಂದ ನಮ್ಮಮ್ಮ ಎಲ್ಲ ಅವ್ರೇ ನೋಡ್ಕೋತಾ ಇದ್ರು. ಸೊ ನಾನೊಂಥರ ಹುಡುಗನ್ ತರಾನೇ ಬೆಳೆದ್ಬಿಟ್ಟೆ ಅಂತ ಅನ್ಬೋದು, ವಿಚ್ ಇಸ್ ನಾಟ್ ಅ ಗುಡ್ ಥಿಂಗ್, ಬಿಕಾಸ್ ಹುಡುಗರು ಕಲ್ತ್ಕೋಬೇಕು ಆಕ್ಚುಲಿ ಕುಕಿಂಗ್. ಬಟ್ ನಾನು ಕಲ್ತ್ಕೋತೀನಿ ನೆಕ್ಸ್ಟ್. ಲುಕ್ ಎಟ್ ದಟ್ ಅಶ್ಯೂರೆನ್ಸ್. ಏನ್ ಗೊತ್ತಾ, ರೀಸೆಂಟ್ ಆಗಿ ಯಾವ್ದೋ ಒಂದು ಫಂಕ್ಷನ್ಗೆ ಹೋಗಿದ್ವಿ ನಾವು. ಅಂದ್ರೆ ಇವರೇ ಸೆಪ್ರೇಟ್ ಆಗಿ ಬಂದಿದ್ರು, ನಾವೇ ಸೆಪ್ರೇಟ್ ಆಗಿ ಹೋಗಿದ್ವಿ. ಓಕೆ ಹಾಯ್ ಬಾಯ್ ಅಂದ್ಬಿಟ್ಟು ಹೊಟ್ಟೋದ್ವಿ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ಯಾವುದೋ ರೆಸ್ಟೋರೆಂಟ್ ಹೋಗ್ಬಿಟ್ಟು ಕುತ್ಕೊಂಡಿದ್ರೆ ಇವರು ಅದೇ ಕೆಲಸ ಮಾಡಿದ್ದಾರೆ. ಅವ್ರು ಹಾಯ್ ಬಾಯ್ ಅಂದ್ಬಿಟ್ಟು ಅಲ್ಲಿ ಎಸ್ಕೇಪ್ ಆಗ್ಬಿಟ್ಟು ಇವರು ಅದೇ ರೆಸ್ಟೋರೆಂಟ್. ಅಯ್ಯೋ ಯು ಕೇಮ್ ಹಿಯರ್ ಓನ್ಲಿ ಅಂದ್ಬಿಟ್ಟು ಒಂದಷ್ಟು ಮಾತುಕತೆ ಆಗಿ ಊಟ ಒಟ್ಟಿಗೆ ತಿಂದು ಏನೇನ್ ತಿನ್ಬೋದು ಅಂತ ಸಜೆಸ್ಟ್ ಮಾಡಿ ಆಮೇಲೆ ತಿಂದು ಹೋಗಿದ್ದಾಯ್ತು. ಏನ್ ಮಾಡ್ತಾ ಇದೀರಾ? ಏನ್ ಕಲ್ತ್ಕೊಂಡ್ ಮಾಡ್ತಾ ಇದೀರಾ ನನಗೋಸ್ಕರ? ಸೊ ಆಕ್ಚುಲಿ ಇದೊಂದು ಡಿಶ್, ಇದು ಕರ್ನಾಟಕದ ಒರಿಜಿನ್ ಅಲ್ಲ. ನಾನು ಲಾಸ್ಟ್ ಇಯರ್ ನಮ್ ತಾಯಿ ಬರ್ತ್ಡೇಗೆ ಅಂತ ನಾನು ಅವರು ಒರಿಸ್ಸಾಗೆ ಟ್ರಿಪ್ ಹೋಗಿದ್ವಿ. ಸೊ ಅಲ್ಲಿ ನಾವು ಹಿಂಗೆ ಸುತ್ತಾಡ್ತಿರ್ಬೇಕಾದ್ರೆ ದಿಸ್ ಒನ್ ಡಿಶ್, ಅದ್ರ ಹೆಸರು ಛೇನಾ ಪೋಡಾ ಅಂತ. ಅಂದ್ರೆ ಅದು ಅಂದ್ರೆ ಇಟ್ಸ್ ಆಕ್ಚುಲಿ ಲೈಕ್ ಖೋವಾ ತರನೇ, ಬಟ್ ಖೋವಾ ಅಷ್ಟು ಸ್ವೀಟ್ ಇರಲ್ಲ. ಅಂಡ್ ಅದ್ರ ಮೇಲ್ಗಡೆ ಒಂದ್ ಕ್ರಸ್ಟ್ ಬರುತ್ತೆ. ಸೊ ನಂಗೆ ಅಲ್ಲಿ ತಿಂದಾಗ ತುಂಬಾ ಇಷ್ಟ ಆಯ್ತು. ಸೊ ಐ ಥಾಟ್ ಜಸ್ಟ್ ಟ್ರೈ ಮಾಡೋಣ ಅಂತ. ಸೋ ಸ್ವೀಟ್ ಅಲ್ಲ, ಬಟ್ ಒರಿಸ್ಸಾದು ಒಂದ್ ಡಿಶ್ ಯಾವಾಗ್ಲೂ ತಿಂದಿದ್ದನ್ನ ನಮ್ಗೋಸ್ಕರ ಕಲ್ತ್ಕೊಂಡ್ ಮಾಡ್ತಾ ಇದೀರ. ಬೈ ಹಾರ್ಟ್ ಮಾಡ್ಕೊಂಡು ಮೆಮರೈಸ್ ಮಾಡ್ಕೊಂಡು ಹೇಳ್ತೀನಿ ಇವಾಗ. ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ನೀತು. ಥ್ಯಾಂಕ್ ಯು. ಆಕ್ಚುಲಿ ಸುಮಾರು ಜನ ನನ್ಗೆ ಇಂಡಸ್ಟ್ರಿನಲ್ಲಿ ಗೊತ್ತಿರೋದ್ರಿಂದ ಇದರ್ ಪರಿಚಯ ಮಾಡ್ಕೊತೀನಿ ಅಥವಾ ಹಾಗೆ ಗೊತ್ತಿರ್ತಾರೆ ಅವ್ರಿಗೆ, ಗೊತ್ತಿರ್ತೀನಿ. ಸೊ ಇಟ್ಸ್ ಲೈಕ್ ರಿಯಲಿ ನೈಸ್. ಅದೊಂಥರ ಆಡೆಡ್ ಅಡ್ವಾಂಟೇಜ್ ನನಗೆ, ಅಲ್ವಾ? ಸೊ ನೀತು ನಾನು ಸುಮಾರು ವರ್ಷದಿಂದ ಗೊತ್ತು, ಬಟ್ ನೀತು ಹೆಂಗ್ ಇಂಡಸ್ಟ್ರಿಗೆ ಬಂದಿದ್ದು ಅಂತ ನಂಗೆ ಗೊತ್ತಿಲ್ಲ. ಇಟ್ಸ್ ಜಸ್ಟ್ ದಟ್ ನನಗೆ ಆಕ್ಟ್ರೆಸ್ ಆಗ್ಬೇಕು ಅಂತ ಇಟ್ ವಾಸ್ ಅ ಚೈಲ್ಡ್ಹುಡ್ ಥಿಂಗ್. ಸೊ ಅದಕ್ಕೆ ನಾನು ತುಂಬಾ ಎಲ್ಲ ಸ್ಟಡಿ ಎಲ್ಲ ಮಾಡಕ್ ಹೋಗಿಲ್ಲ, ಬಿಕಾಸ್ ನಂಗೆ ಗೊತ್ತು ಎಜುಕೇಶನ್ ಎಷ್ಟೇ ಇದ್ರು ಪ್ರತಿಭೆನೇ ಇಲ್ಲಿ ಜಾಸ್ತಿ ಬೇಕು ಅಂತ. ಹಾಗೆ ಬಟ್ ಸ್ಟಿಲ್ ಯಾರೋ ಒಬ್ರು ಹೇಳಿರ್ಬೇಕಲ್ವಾ, ವೈ ಡೋಂಟ್ ಯು ಟ್ರೈ ದಿಸ್? ಇಲ್ಲ, ನನ್ಗೆ ಜಸ್ಟ್ ಗೊತ್ತಿತ್ತು ನಾನು ದೊಡ್ಡವಳಾದ್ಮೇಲೆ ಆಕ್ಟ್ರೆಸ್ ಆಗೋದು ಅಂತ. ಬಟ್ ಸಿನಿಮಾ ಆಕ್ಟ್ರೆಸ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಐ ವಾಸ್ ಥಿಂಕಿಂಗ್ ಥಿಯೇಟರ್ ಅಲ್ಲಿ ಇನ್ನೂ ಸ್ವಲ್ಪ ಪ್ರತಿಭೆನ ಇನ್ನೂ ಚೆನ್ನಾಗಿ ಪಳಗಿಸ್ಬೇಕಾದ್ರೂ ಥಿಯೇಟರ್ ಬೇಕಲ್ವಾ. ಸೊ ಐ ವಾಸ್ ಥಿಂಕಿಂಗ್ ಬಿಗಿನಿಂಗ್ ಇಂದ ನಾನು ಥಿಯೇಟರ್ ಅಲ್ಲೇ ಇರ್ತೀನಿ, ಅಲ್ಲೇ ಉಳ್ಕೋತೀನಿ ಅಂತ ಅನ್ಕೊಂಡಿದ್ದೆ. ಸಿನಿಮಾಗ್ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಇಟ್ ಜಸ್ಟ್ ಹ್ಯಾಪಿಟ್. ಓಕೆ, ಆಕ್ಚುಲಿ ನಾವು ಜನರಲಿ ಮೀಟ್ ಮಾಡಿದಾಗ ಮಾತಾಡೋದು ಒಂದೇ ಕಾಮನ್ ಥಿಂಗ್, ಫುಡ್. ಬರೀ ಫುಡ್ ಬಗ್ಗೆ ಅಲ್ಲ, ಅದು ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ. ಕೋರ್ಮಂಗ್ಲಾನಲ್ಲಿ ಇದ್ದಿದ್ದು ಫಸ್ಟ್, ಇವಾಗ ಎಸ್ಟೇಸ್ ಅದರಲ್ಲಿದ್ದಾರೆ. ಸೊ ಇಲ್ಲಿ ಎಲ್ಲೆಲ್ಲಿ ಏನೇನ್ ಜಾಯಿಂಟ್ ಗಳಿದೆ ಹಾಗೆ ಅಂತ. ಬೈ ದ ವೇ, ಯು ನೋ ಸಮಥಿಂಗ್, ನಮ್ ಕಾರ್ಯಕ್ರಮದಲ್ಲಿ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ ಗಲ್ಲಿ ರುಚಿ. ಸೊ ವಿ ಹ್ಯಾವ್ ಅನ್ ಆಂಕರ್ ಕಾಲ್ಡ್ ಅನಿಲ್ ಹೂ ಗೋಸ್ ಟು ಡಿಫರೆಂಟ್ ಪ್ಲೇಸಸ್ ಟು ಆಕ್ಚುಲಿ ಚೆಕ್ ಎಲ್ಲೆಲ್ಲಿ ಏನೇನ್ ಚೆನ್ನಾಗಿದೆ ಅಂತ. ಆ ರುಚಿಗಳನ್ನ ಇವ್ರನ್ನ ಕೇಳಿದ್ರೆ ಇನ್ನೂ ಜಾಸ್ತಿ ಡೀಟೇಲ್ ಸಿಗುತ್ತೆ. ಸೊ ಅಲ್ಲಿನ ರುಚಿಗಳನ್ನ ಎಕ್ಸ್ಪ್ಲೋರ್ ಮಾಡಿ ನಮ್ ಜನಕ್ಕೆ ಹೇಳ್ಕೊಡ್ತಾರೆ. ಸೂಪರ್ ಅಲ್ವಾ? ಅಮೇಜಿಂಗ್. ಹಿ ಇಸ್ ಆಲ್ಸೋ ಫುಡಿ, ವಿ ಆರ್ ಆಲ್ಸೋ ಫುಡೀಸ್. ಹೂ ಇಸ್ ನಾಟ್? ಅಲ್ವಾ? ತುಂಬಾ ಇದೆ ಮಾತುಕತೆ. ಇಂಗ್ರೀಡಿಯೆಂಟ್ಸ್ ನೋಡ್ಬಿಡೋಣ ಫಸ್ಟ್. ಶೋರ್. ಛೇನಾ ಪೋಡಾ ಬೇಕಾಗುವ ಪದಾರ್ಥಗಳು: ಸಕ್ಕರೆ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ, ಮೈದಾ ಹಿಟ್ಟು, ನಿಂಬೆ ರಸ,
ಹಾಲು, ಚಿರೋಟಿ ರವೆ. ಹಾಗಾದ್ರೆ ಶುರು ಮಾಡೋಣ ಪ್ರೋಸೆಸ್. ಫಸ್ಟ್ ಏನ್ ಮಾಡ್ತೀವಿ? ಪಾನ್ ಇಟ್ಕೊಳ್ಳೋಣ. ಆಬ್ವಿಯಸ್ಲಿ ಹಾಲು ಬಾಯ್ಲ್ ಮಾಡಬೇಕು. ಹಾಲನ್ನ ಒಡೆದಾಕ್ಬೇಕು. ಒಡೆದಾಕೋ ಪ್ರಾಸೆಸ್ ಛೇನ ಆಕ್ಚುಲಿ. Okay. ಅದಕ್ಕೆ ಅವ್ರು ಛೇನ ಅನ್ನೋದು. ಹಾ, ನಮ್ಮಮ್ಮ ತುಂಬಾ ಆಶ್ಚರ್ಯ ಪಟ್ಕೊಂತಾ ಇದಾರೆ. ನಾನು ಆಕ್ಚುಲಿ ಅಡಿಗೆ ಪ್ರೋಗ್ರಾಮಿಗೆ ಬಂದ್ಬಿಟ್ಟು ಏನೋ ಇಲ್ಲಿ ಕಷ್ಟ ಪಡ್ತಾ ಇದೀನಿ ಅಂತ, ಮನೇಲಿ ಮಾಡ್ತಾ ಇರೋದು ಮಾಡ್ತಾ ಇದ್ದಾಳೆ ಇವಳು ಅಂತ. ಸೊ ಬೇಸಿಕ್ಲಿ ವಿಲ್ ಹೇಳ್ಬಿಟ್ಟು ಬಂದ್ರ ನೀವು? ಆಫ್ ಕೋರ್ಸ್. ಅಷ್ಟೇ. ಸೊ ಹಾಲು ಕುದೀತಾ ಇರ್ಬೇಕಾದ್ರೆ ಆಮೇಲೆ ನಾವು ನಿಂಬೆ ಹಣ್ಣಿನ ರಸ ಹಾಕೋಣ. ಇಲ್ಲ ಯು ಕ್ಯಾನ್ ಆಲ್ಸೋ ಪುಟ್ ವಿನೆಗರ್. ಸೊ ಬೇಸಿಕ್ಲಿ ಒಡೆಯೋದಿಕ್ಕೆ. ಹೌದು, ಕರ್ಡ್. ಇನ್ ದ ಮೀನ್ ವೈಲ್ ಯು ಹ್ಯಾವ್ ಟರ್ನ್ಡ್ ಆನ್ ದ ಇದು ಪ್ರೀ ಹೀಟ್ ಮಾಡೋಕೆ. ಸೊ ಇದು ಕೆಲವರು ಅವನಿಂದ ಮಾಡ್ತಾರೆ, ಬಟ್ ಜನರಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಸ್ವಲ್ಪ ಹೋಮ್ಲಿ ಡಿಶ್ ಆಗಿರೋದ್ರಿಂದ ಅವನ್ ಇಲ್ದೇ ಇದ್ರೆ ಕುಕ್ಕರ್ ಅಲ್ಲೂ ಮಾಡ್ಬೋದು ನಾನು ಆಕ್ಚುಲಿ ಮನೇಲಿ ಒಂದ್ಸಲ ಟ್ರೈ ಮಾಡಿದ್ದೆ, ಆದ್ರೆ ಅದು ಚೆನ್ನಾಗಿ ಬರ್ಲಿಲ್ಲ. ಬಟ್ ಇಲ್ಲಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ. ಇನ್ನು ಕುದಿ ಬರ್ಬೇಕಾ? ಪಂಜಾಬಿ ಬಂತು. ಹಾಕ್ಲಾ? ಹಾ, ಸೊ ಇವಾಗ ನೋಡಿ ಹುಳಿ ಹಿಂಡಾಯ್ತು. ಎಸ್ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಹುಳಿ ಹಿಂಡಿದೀನಿ ನೋಡಿ. ಹಾಕ್ಬಿಡೋಣ. ಆಫ್ ಮಾಡ್ಬಿಟ್ಟು ನೆಕ್ಸ್ಟ್ ಏನು? ಸೊ ಕೆಲವರು ತುಂಬಾ ಸ್ವೀಟ್ ಇಷ್ಟಪಡೋರು ಸ್ವಲ್ಪ ಜಾಸ್ತಿ ಹಾಕ್ತಾರೆ, ಬಟ್ ಐ ಥಿಂಕ್ ತುಂಬಾ ಸ್ವೀಟ್ ನೆಸೆಸಿಟಿ ಇಲ್ಲ ಅಂತ. ಸೊ ಈ ಬೌಲಲ್ಲಿ ನಾವು ಶುಗರ್ ತಗೊಂಡಿದೀವಿ, ಬಟ್ ಐ ಜಸ್ಟ್ ಪುಟ್ ಅಬೌಟ್ 3/4. ಓಕೆ. ಸೊ ಜನರಲಿ ಇದು ಒಂದ್ ಸ್ವಲ್ಪ ತಕ್ಷಣ ಮಾಡ್ಕೊಳ್ಳೋ ಬದಲು ಪನೀರ್ನೇ ತಗೊಂಡ್, ಐ ಮೀನ್ ಇದು ಸ್ವಲ್ಪ ಟೈಮ್ ತಗೊಳಕಲ್ವಾ? ಬಟ್ ಅಂದ್ರೆ ವಿ ನೀಡ್ ಫ್ರೆಶ್ ಅಲ್ವಾ? ದಿಸ್ ಹೋಮ್ ಮೇಡ್ ಆಗಿರೋದ್ರಿಂದ ಐ ಥಿಂಕ್ ದ ಫ್ರೆಶ್ ಫ್ಲೇವರ್ ಅಷ್ಟೊಂದಿರೋದಿಲ್ಲ ಅಂತ ಸ್ವಲ್ಪ. ಮೇ ಬಿ. ಅಂಡ್ ಹೋಮ್ ಮೇಡ್ ಫ್ಲೇವರ್ ಅಲ್ಲಿ ಒಂಚೂರು ಪಾಲಿಶ್ಡ್ ಆಗಿರಲ್ಲ. ಇಟ್ ವಿಲ್ ಬಿ ಮೋರ್ ರಾ ಅಲ್ವಾ? ದಟ್ಸ್ ಬೆಟರ್ ಅಂತ ಐ ಫೀಲ್. ಆಕ್ಚುಲಿ ಇವಾಗ ನಾವು ಶುಗರ್ ಹಾಕಿದ್ಮೇಲೆ ವಿಲ್ ಮಿಕ್ಸ್ ರವಾ ಆಲ್ಸೋ. ಓಕೆ. ಸೊ ಆ ಒಂದು ಟೆಕ್ಸ್ಚರ್ ಬರೋದಕ್ಕೆ ಅಂಡ್ ಆಲ್ಸೋ ಆ ಸ್ವೀಟ್ ಗೆ ಯು ರಿಕ್ವೈರ್ ದಟ್ ರವಾ. ಓಕೆ. ಸೊ ರವಾ ಮಿಕ್ಸ್ ಮಾಡೋಣ. ಸಾಕಲ್ಲ ಅದು ಒಂದ್ 2 ಸ್ಪೂನ್. ಎಸ್. ಸೊ ಏನ್ ಮಾಡ್ತೀವಿ ಅಂದ್ರೆ ಇದಕ್ಕೊಂದು ಚೂರ್ ಲೈಕ್ ಮೇ ಬಿ 2 ಸ್ಪೂನ್ಸ್ ಆಫ್ ವಾಟರ್ ಮಿಕ್ಸ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಂತ. ಓಕೆ. ಸೊ ಒಂದು ಸೊ ಚೀನಾ ಇಸ್ ಡನ್. ಎಸ್. ಸೊ ಇವಾಗ ಇದಕ್ಕೆ ನಾವು ಕಾರ್ಡಮಮ್ ಪೌಡರ್ ನ ಮಿಕ್ಸ್ ಮಾಡ್ಬಿಡ್ತೀವಿ. ಏಲಕ್ಕಿ ಪುಡಿ. ಎಸ್, ಏಲಕ್ಕಿ ಹುಡಿ. ಇದು ನಿಮ್ಮ ಅಡುಗೆ ಪ್ರೋಗ್ರಾಮ್ ನೋಡಿನೇ ನಾನು ಏಲಕ್ಕಿ ಹೆಂಗೆ ಸಿಂಪಡಿಸೋದು ಅಂತ ಕಲ್ತ್ಕೊ. ಓ ಮೈ ಗಾಡ್, ವಾವ್, ಹೈಲಿ ಇನ್ಫ್ಲೂಯೆನ್ಷಿಯಲ್ ನಮ್ಮ ಪ್ರೋಗ್ರಾಮು. ಎಸ್, ಅಬ್ಸಲ್ಯೂಟ್ಲಿ. ಸೊ ನಾನು ಆಕ್ಚುಲಿ ಲೈಕ್ ಐ ಸೆಡ್ ನನಗೆ ಪ್ಲೇನ್ ಇಷ್ಟ, ಬಿಕಾಸ್ ನಾನು ಟೇಸ್ಟ್ ಮಾಡಿದಾಗ ಇಟ್ ವಾಸ್ ಪ್ಲೇನ್. ಆದ್ರೆ ಎಲ್ಲಾ ಕಡೆ ಎಲ್ಲರೂ ಅದೇ ತರಾನೇ ಇಷ್ಟಪಡ್ಬೇಕು ಅಂತ. ಸೊ ಡ್ರೈ ಫ್ರೂಟ್ಸ್ ನ ಮಿಕ್ಸ್ ಮಾಡೋದ್ರಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಬಿಡೋಣ. ಓಕೆ. Mixing. Your sister will freak out if she sees this program. ನಮ್ಮ ತಾಯಿ ಒಬ್ರೇ ಅಲ್ಲ, ತುಂಬಾ ಜನ ಫ್ರೀಕ್ ಔಟ್ ಆಗ್ತಾರೆ. ಅಡ್ಗೆ ಕಲ್ತ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ನಮ್ಮ ಅಕ್ಕ ಅಂತ ಅಲ್ವಾ? ನಾನು ಹೇಳ್ತೀನಿ, ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅಂತ. ಸ್ವಲ್ಪ ಅಲ್ಲ, ತುಂಬಾ ಮಾಡಿದಿರ ನೀವು, ಇನ್ನೊಬ್ರು ಮೇಡಮು ಎಲ್ಲರೂ, ಆಮೇಲೆ ಯೂಟ್ಯೂಬ್ ಸ್ವಲ್ಪ. ಓಕೆ. ಸೊ ಇಷ್ಟಾದ್ಮೇಲೆ ದ ಫೈನಲ್ ಸ್ಟೆಪ್ ಇಸ್ ತುಪ್ಪ ಹಾಕ್ಲೇಬೇಕು. ರೆಡಿ. ಇದನ್ನ ನಾವು ಪ್ರೀ ಹೀಟ್ ಮಾಡಿರೋ ಓವನ್ ನಲ್ಲಿ ಇಟ್ಕೊಡೋದು. ಹೌದು. 170 ಡಿಗ್ರೀಸ್ಗೆ 20 ಮಿನಿಟ್ಸ್ ಇಡ್ಬೇಕು. ಅಬೌಟ್ 15-20 ಮಿನಿಟ್ಸ್ ಇಟ್ರೆ ಪ್ರೀ ಹೀಟ್ ಇಸ್
ಸೊ ದೇರ್ ಇಸ್ ದ ಸ್ಟ್ಯಾಂಡ್. ಆಕ್ಚುಲಿ ಸ್ಟ್ಯಾಂಡ್ ಒಂದೇನಂದ್ರೆ ಇದು ಅವನ್ಗೆ ಯೂಸ್ ಮಾಡೋದು ಬೇಸಿಕ್ಲಿ. ಬಟ್ ನಾನ್ ಟ್ರೈ ಮಾಡಿದಾಗ ಅಥವಾ ನನ್ ಗೊತ್ತಿರೋ ಪ್ರಕಾರ ಒರಿಸ್ಸಾನಲ್ಲಿ ಜನರಲಿ ಕುಕ್ಕರ್ ಒಳಗಡೆ ಅವರು ಏನ್ ಮಾಡ್ತಾರೆ ಅಂದ್ರೆ ಕುಕ್ಕರ್ಗೆ ಒಳಗಡೆ ಸ್ವಲ್ಪ ಪ್ಲೇನ್ ಉಪ್ಪು ಹಾಕ್ಬಿಟ್ಟು ಒಂದು ಇದ್ ಮಾಡ್ತಾರೆ, ಒಂದು ಸ್ಟ್ಯಾಂಡ್ ಇಡಕ್ಕೆ. ಈ ಸ್ಟ್ಯಾಂಡ್ ಇಟ್ಬಿಟ್ಟು ಕುಕ್ಕರ್ ನ ಪ್ರೀ ಹೀಟ್ ಮಾಡ್ಬಿಟ್ಟು ಇದು ಸೇಮ್ ಪ್ರೊಸೀಜರ್ ನ ಕುಕ್ಕರ್ ಅಲ್ಲೂ ಮಾಡ್ತಾರೆ. ಯು ಟಾಕಿಂಗ್ ಅಬೌಟ್ ರಾಕ್ ಸಾಲ್ಟ್ ಅಲ್ಲ, ನಾರ್ಮಲ್ ಸಾಲ್ಟ್. ತಳ ಹಿಡಿದೇ ಇರ್ಲಿ ಅಂತ ಜಸ್ಟ್ ಉಪ್ಪು ಹಾಕ್ಬಿಟ್ಟು ಇಟ್ಟಿರ್ತಾರೆ. ಸೊ ಅದ್ರ ಮೇಲೆ ಇದನ್ನ ಇಟ್ರೆ ಒಂದು ಮರಳ್ ತರ ಉಪ್ಪಿರುತ್ತೆ ಕೆಳಗಡೆ. ಸೇಮ್ ಪ್ರೊಸೀಜರ್ ಕುಕ್ಕರ್ ಅಲ್ಲೂ ಮಾಡ್ಬೋದು. ಅಕಸ್ಮಾತ್ ಇಲ್ಲಿ ಇಡಬಹುದು ಅಷ್ಟೇ, ಕುಕ್ಕರ್ ಮುಚ್ಚಿಬಿಡೋದು. ಎಷ್ಟು ಮಿನಿಟ್? ಆಲ್ಮೋಸ್ಟ್ ಸೇಮ್ ಪ್ರೊಸೀಜರ್ ಅದು. ಒಂದೇನಂದ್ರೆ ನಾವು ವಿಸಿಲ್ ತರ ಏನು ಇಡಲ್ಲ, ವಿಲ್ ಜಸ್ಟ್ ಲೀವ್ ಇಟ್ ಓಪನ್. ಸೊ ಆ ತರ. ಸೊ ಅಕಸ್ಮಾತ್ somebody doesn't have an oven ಇಲ್ಲ ಅಂದ್ರೆ ಈ ಪ್ರೊಸೀಜರ್ ಮಾಡ್ಬೋದು. ಸೊ ಇವಾಗ ಇದ್ರ ಮೇಲೆ ಇಟ್ಬಿಟ್ಟು ಇದನ್ನ ಒಳಗಡೆ ಇಟ್ಬಿಡೋಣ. ಎಸ್ ಮೇಡಮ್, ಇಟ್ಬಿಡೋಣ. ಕಮ್ ಆನ್. ಹಾ 20 ಆಯ್ತು. ಈಗ ಸ್ಟಾರ್ಟ್. ಓಕೆ. ಸೊ ವಿ ಜಸ್ಟ್ ನೀಡ್ ಟು ಸೊ ವೇಟ್ ಈ ಫಾರ್. ಟೈಮ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ದೇವ್ರೆ ಚೆನ್ನಾಗಿ ಬರ್ಲಿ ಅಂತ ಬೇಡ್ಕೊತೀನಿ. ಬಿಕಾಸ್ ನಾನು ಮಾಡಿದೀನಿ. ಸೊ ಅದೇನೋ ಹೇಳ್ತಾರಲ್ಲ, ನಮ್ಮ ಒಂದು ಎಫರ್ಟ್ ಹಾಕಿದೀವಿ, ಸೊ ಅದನ್ನ ಕುಕಿಂಗ್ ಮಿಕ್ಕಿದ್ ದೇವ್ರಿಗೆ ಬಿಟ್ಟಿದ್ದು ಅಂತನಾ? ಓಕೆ, ಒಂದಷ್ಟು ನಾವು ಚಿಟ್ ಚಾಟ್ ಮಾಡ್ತಾ ಇರ್ತೀವಿ, ಇದು ಬೇಕಾಗ್ತಾ ಇರುತ್ತೆ. ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀವಿ. ಆನ್ ದ ಅದರ್ ಸೈಡ್ ಆಫ್ ದ ಬ್ರೇಕ್ ಇನ್ನೂ ಎಷ್ಟೊಂದು ಹರಟೆ ಹೊಡೆಯೋದಿದೆ, ಆಮೇಲೆ ಈ ಬೇಕಾಗಿರೋದನ್ನ ತೆಗೆದು ತೋರಿಸೋದಿದೆ. ನೀವೆಲ್ಲೂ ಹೋಗ್ಬಿಡಿ. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ಸುಜಾತ, ನನ್ನ ಜೊತೆಗೆ ನೀತು. ಎಸ್, ಇದು ಬೇಕಾಗ್ತಾ ಇರೋ ಟೈಮ್ ನಲ್ಲಿ ಲೆಟ್ಸ್ ಟಾಕ್ ಅಬೌಟ್ ಯುವರ್ ಮೂವಿ ವಜ್ರಮುಖಿ. ಸೊ ವಾಟ್ ಕೈಂಡ್ ಆಫ್ ಅ ರೋಲ್ ಇಸ್ ದಿಸ್ ಅಂಡ್ ಹೆಂಗಿದೆ ಸಿನಿಮಾ? ಈಗ ರಿಲೀಸ್ ಆಗಿದೆ ಆಲ್ರೆಡಿ. ಸೊ ಒಂದೇನಂದ್ರೆ ವಜ್ರಮುಖಿ ಅಂದ್ರೆ ದೆವ್ವದ ಹೆಸರು, ಸೊ ದೆವ್ವದ ಪಾತ್ರ ಅಂತಾನೆ ಹೇಳ್ಬೋದು. ಬಟ್ ಏನಂದ್ರೆ ಈ ಸಿನಿಮಾದಲ್ಲಿ ದೆವ್ವದ ಪಾತ್ರ ಜೊತೆಗೇನೆ ನನ್ಗೆ ಬೇರೆ ಶೇಡ್ಸ್ ಕೂಡ ಇದೆ. ಇಟ್ ವಾಸ್ ಅ ವೆರಿ ಏನಂದ್ರೆ ಒಬ್ರು ಆಕ್ಟರ್, ಒಬ್ಬ ಕಲಾವಿದೆಯಾಗಿ ನಿಮ್ಗೂ ಗೊತ್ತು, ನಾವು ಕಾಯ್ತಾ ಇರ್ತೀವಿ ಯಾವಾಗ ಒಂದು ಒಳ್ಳೆ ಮೀಟಿ ಕ್ಯಾರೆಕ್ಟರ್ ಸಿಗುತ್ತೆ ಅಂತ. ಸೊ ದ್ಯಾಟ್ ಇಸ್ ವಜ್ರಮುಖಿ. ಹೌದಾ? ಸೊ ಸಿನಿಮಾನ ಆಕ್ಟ್ ಮಾಡ್ಬೇಕಾದ್ರೆ ಅಂದ್ರೆ ಸಿನಿಮಾದಲ್ಲಿ ಶೂಟಿಂಗ್ ಟೈಮ್ ನಲ್ಲಿ ಎಷ್ಟು ಸೀರಿಯಸ್ ಆಗಿ ಮಾಡಿದ್ರಿ, ಎಷ್ಟು ನಕ್ಕಿದ್ರಿ? ಒಂದೇನಂದ್ರೆ ನನಗೆ ಹಾರರ್ ಸಿನಿಮಾ ನೋಡಕ್ಕಂತೂ ತುಂಬಾ ಭಯ. ಸೊ ಒಂದ್ ಪಿಲ್ಲೋ ಹಿಂಗ್ ಇಟ್ಕೊಂಡು ನೋಡ್ತೀನಿ, ಆ ತರ ಅಷ್ಟು ಡರ್ಪೋಕ್ ನಾನು. ಬಟ್ ಶೂಟ್ ಮಾಡ್ಬೇಕಾದ್ರೆ ಒಂದು ಟೀಮ್ ಇಸ್ ಯಂಗ್, ಎಲ್ಲ ನಿಮ್ ತರನೇ ಬಬ್ಲಿ ಅಂಡ್ ಲೈವ್ಲಿ. ಸೊ ಅದ್ ಎಷ್ಟೇ ರಾತ್ರಿಲಿ ಏನ್ ಶೂಟ್ ಮಾಡಿದ್ರು ನಾವು ಆ ಟೈಮಲ್ಲಿ ಭಯ ಆಗಿಲ್ಲ. ಅದ್ ಯಾವಾಗ ಮ್ಯೂಸಿಕ್ ಅಂಡ್ ಎವ್ರಿಥಿಂಗ್ ಆಡ್ ಮಾಡ್ಬಿಟ್ಟು ಪೂರ್ತಿ ಸಿನಿಮಾ ಆಯ್ತು, ಇಟ್ಸ್ ಕ್ವೈಟ್ ಸ್ಕೇರಿ. ಹೌದಾ? ಸೊ ಯು ಡಿಡ್ಂಟ್ ಗೆಟ್ ಅನ್ ಆಪರ್ಚುನಿಟಿ ಟು ಲಾಫ್ ಆಕ್ಚುಲಿ? ಭಯ ಪಟ್ಕೊಳ್ಳೋದೇ ಜಾಸ್ತಿ ಆಯ್ತಾ? ಆಕ್ಚುಲಿ ನಕ್ಕಿದ್ದು ಅಂದ್ರೆ ಕೆಲವು ಸಲ ದೆವ್ವದ ಗೆಟಪ್ ಅಲ್ಲಿ ಆಕ್ಚುಲಿ ಶೂಟಿಂಗ್ ಟೈಮ್ ಅಲ್ಲ, ನಮ್ ಡೈರೆಕ್ಟರ್ ಏನ್ ಮಾಡಿದ್ರು ಅಂದ್ರೆ ಡಬ್ಬಿಂಗ್ ಮಾಡ್ಬೇಕಾದ್ರೆ ವಾಯ್ಸ್ ಕೆಟ್ಟೋಗುತ್ತೆ ಅಂತ ಅದು ಆರ್ಭಟ ಎಲ್ಲ ಲಾಸ್ಟ್ ಅಲ್ಲಿ ಇಟ್ಟಿದ್ರು. ಅವ್ರು ಹೇಳಿದ್ರು ಅವತ್ತು ನಾನು ಹೋಗ್ಬೇಕಾದ್ರೆ, ಮೇಡಮ್ ಏನಿಲ್ಲ ಇನ್ ಸ್ವಲ್ಪ ಬಾಕಿ ಇದೆ, ನೀವ್ ಯಾವಾಗ್ಲೂ ನಗ್ತಿರಲ್ಲ, ನಾರ್ಮಲ್ ಲೈಫ್ ಅಲ್ಲಿ ಹೆಂಗ್ ನಗ್ತಿರೋ ಹಂಗೆ ನಕ್ಬಿಡಿ, ಡಬ್ಬಿಂಗ್ ಮುಗಿದ್ಬಿಡುತ್ತೆ ದೆವ್ವದ ಪಾತ್ರದ್ದು ಅಂತ ಅಂದ್ರು. ಅಂದ್ರೆ ನಾನು ದೆವ್ವದ ತರ ನಗ್ತೀನಿ ಅಂತ ಈ ಸೇಯಿಂಗ್. I understood. But why did he say that? Because ಅಂದ್ರೆ why did he say it ಅಂದ್ರೆ that's how funny our whole team is. ನಾವು ದೆವ್ವದ ಪಾತ್ರ ಮಾಡ್ತಾ ಇದ್ರೂನು still you guys were laughing. ಸಿ ಒಂದೇನಂದ್ರೆ ನಮ್ ಶೂಟಿಂಗ್ ಇರೋದು ರಾತ್ರಿ. ಸಿ ಆಲ್ ದ ಟೈಮ್ ದೆವ್ವದ ಮೂವಿ ಅಂದ್ರೆ ಡಾರ್ಕ್ನೆಸ್ ಅಂತೂ ಬೇಕೇ ಬೇಕು. ಬೆಳಗಿನ ಟೈಮಲ್ಲಿ ದೆವ್ವ ಇದ್ರೆ ಯಾರು ನಂಬಲ್ಲ ಫಸ್ಟ್ ಆಫ್ ಆಲ್. ಸೊ ನಮ್ ಶೂಟಿಂಗ್ ಇದ್ದಿದ್ದು ರಾತ್ರಿ ಈವ್ನಿಂಗ್ 6 o'clock ಇಂದ ಮಾರ್ನಿಂಗ್ 5 ತನಕ. ಸೊ ಆ ಟೈಮಲ್ಲಿ ಎಲ್ಲರೂ ನಿಮ್ಮಷ್ಟೇ ಎನರ್ಜೆಟಿಕ್ ಆಗಿ ಎಲ್ಲ ಫುಲ್ಲು ಆ ತರ ಇರ್ತದೆ. ಈ ತರ ಫನ್ನಿ ಸೆಟ್ ಇತ್ತು ನಮ್ದು, ಲೈಕ್ ಒನ್ ಸಮ್ ಪ್ರಾಪರ್ ಕಾಮಿಡಿ ಪೀಪಲ್ ಓನ್ಲಿ. ಬಟ್ ಶೂಟ್ ಮಾಡ್ಬೇಕಾದ್ರೆ ಮಾತ್ರ ಲೈಕ್ ವೆನ್ ವಿ ವರ್ ಇನ್ ದ ಸ್ಪಾಟ್, ಆ ಟೈಮ್ ಅಲ್ಲಿ ಮಾತ್ರ ಒಂದು ಸೀರಿಯಸ್ನೆಸ್ ಇರ್ತಾ ಇತ್ತು. ಬಿಟ್ರೆ ಇಟ್ ವಾಸ್ ಜಸ್ಟ್ ನೈಸ್, ಟೋಟಲ್ ಫನ್. ಏನಾದ್ರೂ ದೆವ್ವದ ಕತೆ ಅಂದ್ರೆ ಏನಾದ್ರು ಎನ್ಕೌಂಟರ್ಸ್ ಆಯ್ತಾ? ನನ್ಗಾಗಿಲ್ಲ, ನಮ್ ಪ್ರೊಡ್ಯೂಸರ್ಗೇನೋ ಅವ್ರು ಹೇಳಿದ್ರು, ಅವ್ರಿಗೇನೋ ಎಕ್ಸ್ಪೀರಿಯನ್ಸ್ ಆಗಿತ್ತು. ಬಟ್ ನನ್ಗಂತೂ ಆತರ ಏನಾಗಿತ್ತು ಆಗಿಲ್ಲ. ಅವ್ರು ಆಕ್ಚುಲಿ ನನ್ನ ಜೊತೆ ಅವಾಗ ಫೋನಲ್ಲಿ ಮಾತಾಡ್ತಾ ಇದ್ರು, ಎಲ್ಲೋ ಹೋಗ್ತಾ ಇದ್ರು ಏನೋ ತರೋದಕ್ಕೆ ಅಂತ ರಾತ್ರಿ. ಸೊ ಈ ಸೆಡ್ ಅವ್ರ ಕಾರ್ದು ಫ್ರಂಟ್ ವಿಂಡ್ ಸ್ಕ್ರೀನ್ ಅಲ್ಲಿ ಈ ತರ ಒಂದ್ ಮಾರ್ಕ್ ಇತ್ತು ಅಂತ, ಅಂದ್ರೆ ಕೈದು. ಸೊ ಸೆಟ್ ಅಲ್ಲಿ ಯಾರೋ ಮಾಡಿರ್ಬೋದು ಅಂತ ಅವ್ರು ಅನ್ಕೊಂಡು ವೈಪರ್ ಅಲ್ಲಿ ಹಿ ಟ್ರೈಡ್ ಅಂಡ್ ಮಳೆನೂ ಬರ್ತಾ ಇತ್ತಲ್ಲ, ಸೊ ಹಿ ವಾಸ್ ಮೂವಿಂಗ್. ಅದು ಎಷ್ಟೇ ಮಾಡಿದ್ರು ಬಟ್ಟೆಲ್ ಬರ್ಸಿದ್ರು ಆ ಮಾರ್ಕ್ ಒಂದು ಹೋಗಿಲ್ಲ ಅಂತ ನಾವು ನೋಡಿದೀವಿ ಅದನ್ನ. ಹೌದಾ? ಬಟ್ ಅವ್ರು ಹೇಳಿದಾಗ ನಮ್ಗೆ ಕೇಳಿದಾಗ ಭಯ ಆಯ್ತು, ಬಟ್ ನೋಡಿದಾಗ ಐ ಡಿಡ್ಂಟ್ ಗೆಟ್ ಸೋ ಸ್ಕೇರ್ಡ್. ಬಟ್ ಅವ್ರಿಗೆ ಆಕ್ಚುಲಿ ತುಂಬಾ ಭಯ ಆಯ್ತು, ಬಿಕಾಸ್ ಅವರು ಗಾಡಿ ಓಡಿಸ್ಕೊಂಡು ಒಬ್ರು ಹೋಗ್ಬೇಕಾದ್ರೆ ಜಸ್ಟ್ ಒಂದು ಹ್ಯಾಂಡ್ ಮಾರ್ಕ್. ಬಟ್ ನಮ್ಗೆ ಯಾರಿಗೂ ಆತರ ಆಗಿಲ್ಲ. ಯು ನೆವರ್ ನೋ ಆಕ್ಚುಲಿ ಆತರ ಮಾಡೋವಾಗ ಎಲ್ಲೆಲ್ಲೋ ಏನೇನೋ
ಸೈನ್ಗಳು ಸಿಗತ್ತಂತೆ. ಯು ನೆವರ್ ನೋ. ಇರ್ಬೋದು, ಐ ಡೋಂಟ್ ನೋ. ಬಟ್ ನಾವು ಶೂಟ್ ಮಾಡಿರೋದೆಲ್ಲ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಸುತ್ತಮುತ್ತ, ಸಾಗರ, ತಾಳಗುಪ್ಪ ಎಲ್ಲ. ಸೊ ಆತರ ಏನಿರ್ಲಿಲ್ಲ. ದೇವ್ರ ಶಕ್ತಿ ಜಾಸ್ತಿ ಇರುತ್ತೆ ಇದೆ. ಆದ್ರೆ ಲೊಕೇಶನ್ಸ್ ಎಲ್ಲ ಬೆಳಿಗ್ಗೆ ನೋಡೋದಕ್ಕೂ ರಾತ್ರಿ ಹೊತ್ತು ನೋಡೋದಕ್ಕೂ ಭಯ. ಬಿಕಾಸ್ ಫಾರೆಸ್ಟ್ ಏರಿಯಾ ಸ್ವಲ್ಪ ಇದ್ದಿದ್ರಿಂದ ರಾತ್ರಿ ಹೊತ್ತಲ್ಲಿ ಅದೊಂಥರ ಬೇರೆ ಈರಿನೆಸ್ ಇರುತ್ತೆ. ಅಂಡ್ ಒಂದ್ ಕಡೆ ನಾನು ಆಲದ ಮರದ ಮೇಲೆ ಎಲ್ಲ ಕೂತಿರೋ ಒಂದು ಶಾರ್ಟ್ ಇದೆ. ಒಬ್ಳೆ ಕಾಯ್ಕೊಂಡು ಕೂತಿದ್ದೆ ನಾನು. ಯು ಕ್ಲೈಂಬ್ ಆನ್ ದ ಟ್ರೀ? ಎಸ್, ಮ್ಯಾನೇಜ್. ಸೊ ದೊಡ್ಡ ಬ್ಯಾನಿಯನ್ ಟ್ರೀ ಮೇಲೆ ನನ್ನ ಪಾತ್ರ ಕಾಯ್ಕೊಂಡಿರುತ್ತೆ ಇನ್ನೊಬ್ಬರನ್ನ ಅಲ್ಲಿ ಇದ್ ಮಾಡಕ್ಕೆ. ಯುನೋ ಶಿಸ್ ಅ ದೆವ್ವ, ಯುನೋ. ಸೊ ಅಲ್ಲಿ ಮೇಲೆ ಇರ್ಬೇಕಾದ್ರೆ ಆಕ್ಚುಲಿ ಅವಾಗ ಇನ್ನು ನನ್ನ ಮೇಲೆ ಕಾಯ್ತಾ ಇದ್ದೆ. ಬಿಕಾಸ್ ಅವರು ಶಾರ್ಟ್ ರೆಡಿ ಮಾಡ್ತಾ ಇದ್ರು. ಆ ಟೈಮಲ್ಲಿ ನನ್ಗೆ ದೆವ್ವ, ಪಿಶಾಚಿ, ಬೇತಾಳ ಎಲ್ಲ ನೆನ್ಪು ಬಂದ್ಬಿಡ್ತು ಒಂದ್ಸಲಕ್ಕೆ. ಬಿಕಾಸ್ ಒಬ್ಳೇ ಇದ್ದೆ ಅಲ್ಲಿ, ರಾತ್ರಿ ಬೇರೆ. ಆಮೇಲೆ ನನಗೆ ಇನ್ನೊಂದು ಭಯ ಏನಂದ್ರೆ, ಆ ಬ್ಯಾನಿಯನ್ ಟ್ರೀನಲ್ಲಿ ತುಂಬಾ ಬರ್ಡ್ಸ್ ಎಲ್ಲ ಮಲ್ಗಿರುತ್ತಲ್ಲ, ಏನಾದ್ರು ಬಂದ್ಬಿಟ್ಟು ನಂಗೆ ಕುಕ್ಕಿದ್ರೆ ಯಾರಾದ್ರೂ ಇದಾರ ಇಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೀರಿಯಸ್ಲಿ, ಸೊ ಈ ತರ ಕೆಲವು ಇವಾಗ ಫನ್ನಿ ಅನ್ಸುತ್ತೆ. ಸೊ ಈ ತರ ಕೆಲವು ಇನ್ಸಿಡೆಂಟ್ಸ್ ಆಗಿತ್ತು. ಓ ಮೈ ಗಾಡ್, ನೋಡ್ಬೇಕು. ಸೂಪರ್ ಎಕ್ಸ್ಪೀರಿಯನ್ಸ್ ಇದು ಹಾಗಾದ್ರೆ. ಇಷ್ಟು ದಿನದಲ್ಲಿ ಮಾಡಿದಂತ ಪಾತ್ರಗಳಲ್ಲಿ ವಿಚ್ ಇಸ್ ಬಿನ್ ಯೋರ್ ಫೇವ್ರೆಟ್, ಪರ್ಸನಲ್ ಫೇವ್ರೆಟ್? ನಂಗೆ ತುಂಬಾ ಹೆಸರು ಕೊಟ್ಟಂತ ಸಿನಿಮಾ ಗಾಳಿಪಟ, ಆಫ್ ಕೋರ್ಸ್. ಸೊ ದಟ್ ಇಸ್ ಒನ್ ಆಫ್ ಮೈ ರಾಧಾ ಪಾತ್ರ. ದಟ್ ಇಸ್ ಯೋರ್ ಫೇವ್ರೆಟ್. ಅಂಡ್ ದ ಸಾಂಗ್ಸ್ ಆಲ್ಸೋ ವರ್ ಆಸಮ್. ಥ್ಯಾಂಕ್ ಯು. ಸೂಪರ್. ನೀತು ಎಷ್ಟು ಮಾತಾಡಿದೀವಿ, ಅದು ಬೇರೆ ಬೇಕಾಗಿ ಫಿನಿಶ್ ಆಗಿ ವೆಯ್ಟ್ ಮಾಡ್ತಾ ಇದೆ ನಮ್ಗೆ. ಘಮ ಘಮ ಅಂತಾರೆ. ತೆಗಿಯೋಣ? ಆಫ್ ಕೋರ್ಸ್. ಓಕೆ. ಹಿಂಗೆಲ್ಲ ಆಗತ್ತಾ ನೀತು? ಯಾ, ಆಕ್ಚುಲಿ ಏನಂದ್ರೆ ನಾವು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಏನಾದ್ರು ಹಾಕಿದ್ರೆ ತುಂಬಾ ಫ್ಲಫಿ ಬರುತ್ತೆ. ಅಂದ್ರೆ ಡೋಕ್ಲಾ ಎಲ್ಲ ಇರುತ್ತಲ್ಲ, ಆಲ್ಮೋಸ್ಟ್ ಅಷ್ಟು ಬರುತ್ತೆ. ನಾವ್ ಇದಕ್ಕೆ ಹಾಕ್ಲಿಲ್ವಲ್ಲ? ನಾವು ಹಾಕಿಲ್ಲ, ಬಿಕಾಸ್ ವಿ ವಾಂಟ್ ಟು ಕೀಪ್ ಇಟ್ ಫ್ರೀ ಆಫ್ ಇದು ಬರೀ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಅಂತ ಮಾಡಿರೋದನ್ನ. ಬಟ್ ಆಕ್ಚುಲಿ ಸಾಧ್ಯ ಆಗಿದ್ರೆ ಇಲ್ಲೂ ಈ ತರ ಬಂದ್ರೆ ಅದು ತಿನ್ನುವಾಗ ಇನ್ನೂ ಚೆನ್ನಾಗಿರುತ್ತೆ ಅಂತನಾ? ಬಾಯಲ್ಲಿ ನೀರ್ ಬರ್ತಾರೆ. ಕಟ್ ಮಾಡೋಣ? ಜೈ ಶ್ರೀರಾಮ್. ಇಲ್ಲ. ಸೊ ಈಗ ಓಪನ್ ಮಾಡ್ದಾಗಿರುತ್ತಲ್ಲ, ಅದೇ ಚೈನಾ ಪೌಡ. ಏನೋ ಟಪ್ ಅಂತ ಬಂತು ಸೌಂಡ್. 3, 2, 1 ಗೋ. ಓಕೆ, ಗುಡ್ ಮ್ಯಾನ್. ಡ್ರೈ ಫ್ರೂಟ್ ಡ್ರೆಸ್ಸಿಂಗ್ ಎಲ್ಲ ಮಾಡ್ದಂಗಿದೆ. ಎಸ್. ಕ್ರಿಸ್ಮಸ್ ಕೇಕ್ ಬೇಕ್ ಮಾಡ್ದಂಗಿದೆ. ಯಾ, ಇಂಡಿಯನ್ ವರ್ಷನ್ ಅಲ್ವಾ? ಸೂಪರ್ ಆಗಿದೆ. ಆಕ್ಚುಲಿ ಪರೀಕ್ಷೆಗೆ ಕಲ್ತಂಗೆ ಕಲ್ಕೊಂಡ್ ಬಂದಿದ್ದೀನಿ. ನಾನು ಹೇಳ್ದಂಗೆ ಸೋಡಾ ಮೇ ಬಿ ಪೌಡರ್ ಹಾಕಿದ್ರೆ ಇನ್ನೂ ಚೂರು ಫ್ಲಫಿ ಆಗಿರೋದು. ಬಟ್ ಇದು ಒಂಥರ ಪ್ಲೇನ್ ಆಗಿ, ಗ್ಲ್ಯಾಂಡ್ ಆಗಿ, ನೀಟ್ ಆಗಿದೆ. ಯಾ, ಸ್ವಲ್ಪ ಮಾಯಿಸ್ಟ್ ಇದ್ರು ಇಟ್ಸ್ ಫೈನ್. ನಾವಿಬ್ರು ಕಷ್ಟಪಟ್ಟು ಮಾಡಿದ್ವಿ ಒಂದ್ ಲೆವೆಲ್ಗೆ. ನಾವು ಜಾಸ್ತಿ ಕಷ್ಟಪಟ್ರಿ. ಸೊ ಇದನ್ನ ಹೇಗ್ ಮಾಡಿದ್ವಿ ಕ್ವಿಕ್ ಆಗಿ ನೀವ್ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಚೈನಾ ಪೋಡಾ ಮಾಡುವ ವಿಧಾನ: ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಹಾಲನ್ನು ಹಾಕಿ ಕಾಯಿಸಿಕೊಂಡು, ಹಾಲು ಒಂದು ಕುದಿ ಬಂದ ನಂತರ ನಿಂಬೆ ರಸ ಸೇರಿಸಿ ಮಿಕ್ಸ್ ಮಾಡಿ, ಹಾಲು ಒಡೆದ ನಂತರ ಶೋಧಿಸಿಕೊಂಡರೆ ಹಂಗ್ ಕರ್ಡ್ ಸಿದ್ಧ. ಈಗ ಸಿದ್ಧವಾದ ಹಂಗ್ ಕರ್ಡ್ ಅನ್ನು ಒಂದು ಬೌಲ್ಗೆ ಹಾಕಿ, ಸಕ್ಕರೆ, ಚಿರೋಟಿ ರವೆ, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ತುಪ್ಪವನ್ನು ಸೇರಿಸಿ ಮಿಕ್ಸ್ ಮಾಡಿ. ತುಪ್ಪದಲ್ಲಿ ಗ್ರೀಸ್ ಮಾಡಿದ ಕೇಕ್ ಟ್ರೇನಲ್ಲಿ ಹಾಕಿ ಅವನ್ ನಲ್ಲಿ ಇಟ್ಟು ಬೇಕ್ ಮಾಡಿದರೆ ಚೆನ್ನಾ ಪೋಡಾ ಸವಿಯಲು ಸಿದ್ಧ. ಸೊ ರೀಕ್ಯಾಪ್ ಅಂತೂ ನೋಡಿದ್ದಾಯ್ತು. ಟೈಮ್ ಫಾರ್ ಅಸ್ ಟು ಕಟ್ ಇಟ್ ಅಂಡ್ ಟೇಸ್ಟ್ ಇಟ್. ಮಾಡೋಣ? ಎಸ್, ಕಾಯ್ತಾ ಇದ್ದೀನಿ. ಶಾರ್ಟ್ ಆಯ್ತಾ? ನೀವ್ ಮಾಡಿ ಮೇಡಮ್. ಹ್ಯಾಪಿ ಬರ್ಡೇ ಟು ಮೀನಾ. ಮಾಡಿ, ನಾನು ಸಿಂಗ್ ಮಾಡ್ತೀನಿ. ಹೌದಾ? ನನ್ ಬರ್ಡೇ ಮುಗ್ದೋಯ್ತು. ಕಿಚನ್ ದರ್ಬಾರ್ಗೋಸ್ಕರ ಆಯ್ತು. ಸೊ ಮೇಡಮ್, ನೀವದ್ ತಗೊಳ್ಳಿ. ಮಾಡಿದ್ದು ಮಹಾರಾಯ ಅಂತಾರಲ್ಲ, ಮಾಡಿದ್ದೀನಿ, ತಿಂತಾ ಇದೀನಿ. ಓಕೆನಾ? ಇನ್ನು ವಾಟ್, ಈ ದಿಲ್ ಪಸಂದ್ ಎಲ್ಲ ಇರುತ್ತಲ್ಲ, ಆ ತರ ಟೇಸ್ಟ್ ಬರ್ತಾ ಇದೆ. ಟೇಸ್ಟ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಗಟ್ಟಿ ಇದೆ, ಅದಕ್ಕೋಸ್ಕರ ಗಟ್ಟಿ ಇದೆ. ಒಂಚೂರು ಮಾಯಿಸ್ಟ್ ಇದ್ರೆ ಚೆನ್ನಾಗಿರುತ್ತೆ ಅಂತ. ಬಟ್ ಆದ್ರೂ ಮೇಡಮ್ ಚೆನ್ನಾಗಿ ಬಂದಿದೆ. ಅದನ್ನ ಕಟ್ ಮಾಡ್ಕೊಂಡು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋಣ, ನಾವು ಸ್ವಲ್ಪ ತಿನ್ನೋಣ. ಬಟ್ ಐ ಹ್ಯಾಡ್ ಸೋ ಮಚ್ ಫನ್ ಮ್ಯಾನ್. ಹಂಗ ಬೇಡ, ಫ್ರಿಸ್ಬಿ ತರ ಬಿಸಾಡಲ್ಲ ಎಲ್ಲರೂ? ಬೇಡ ಬೇಡ.
ಓಕೆ ಸೋ ಮಚ್ ಫನ್. ಎಸ್ ಎಷ್ಟು ದಿನ ಆದ್ಮೇಲೆ ಕ್ಯಾಚಿಂಗ್ ಅಪ್ ವಿತ್ ಅನ್ ಓಲ್ಡ್ ಫ್ರೆಂಡ್. ಆಮೇಲೆ ಎಷ್ಟೊಂದು ಮಾತಾಡಿದ್ವಿ, ಮಜಾ ಮಾಡಿದ್ವಿ. ಆಕ್ಚುಲಿ ನೀವ್ ಹೆಲ್ಪ್ ಮಾಡಿರೋದಕ್ಕೆ ಇದು ಇಷ್ಟಾದ್ರೂ ಬಂತು. ಬಿಕಾಸ್ ನಾನು ಪ್ರೀವಿಯಸ್ ಟ್ರೈ ಮಾಡಿದ್ದೆ ಮನೆಯಲ್ಲಿ. ನಾನು ಹೇಳ್ದಂಗೆ ಕುಕ್ಕರ್ ಅಲ್ಲೆಲ್ಲ ಟ್ರೈ ಮಾಡಿದ್ದೆ, ಬಟ್ ಅದು ಕರೆಕ್ಟ್ ಆಗಿ ಬೇಕಾಗಿರ್ಲಿಲ್ಲ. ಸೊ ತುಂಬಾ ಸಲ ಟ್ರಯಲ್ ಎರರ್ ಮಾಡಿದೀನಿ. ದಿಸ್ ಇಸ್ ಒಂದು ಶೇಪ್ ಬಂದಿರೋದು ಇವತ್ತೇ ಇದಕ್ಕೆ ಆಕ್ಚುಲಿ. ಬಟ್ ಐ ಥಿಂಕ್ ಏನಂದ್ರೆ ಒಂಚೂರು ಮೇ ಬಿ ಸ್ವಲ್ಪ ಸೋಡಾ ಹಾಕಿದ್ರೆ ರೈಸಿಂಗ್ ಏಜೆಂಟ್ ಅಲ್ವಾ, ಫ್ಲಫಿನೆಸ್ ಬರುತ್ತೆ. ಹೌದು, ಬಟ್ ಇಟ್ಸ್ ವೆರಿ ನೈಸ್. ದ ಟೇಸ್ಟ್ ಇಸ್ ರಿಯಲಿ ನೈಸ್. So you wanted to keep it bland. ಅದಕ್ಕೋಸ್ಕರ we didn't put baking powder or soda. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದ್ದಷ್ಟು ಒಳ್ಳೇದು ಅಂತ. ಅಟ್ ಲೀಸ್ಟ್ ತಿನ್ನೋರ್ಗೆ ಏನೋ ಬೇಕರಿ ಐಟಮ್ ತಿಂದಂಗೆ ಫೀಲ್ ಆಗಲ್ಲ. ಬಟ್ ಟೇಸ್ಟ್ ಇಸ್ ಆಸಮ್. ಎಸ್, ಟೇಸ್ಟ್ ದ ಸ್ವೀಟ್. ನೀವು ಹೇಳ್ದಂಗೆ ಜಾಸ್ತಿ ಸ್ವೀಟ್ ಇಲ್ಲ, ಅದು ಸಟಲ್ ಆಗಿದೆ. ಹೌದು ಹೌದು, ಆಸಮ್. ಸೊ ಸಾಕಷ್ಟು ಮಾತುಕತೆ ಆಯ್ತು. ರುಚಿಯಾಗಿರುವಂತಹ ಒಂದು ಏನೋ ಛೇನಾ ಪೋಡ ಸಾಧನೆ ಮಾಡ್ಬಿಟ್ಟೆ, ಕಷ್ಟಪಟ್ಟಿದ್ದೀನಿ, ಸಾಕು. ಅದನ್ನು ನೋಡಿದ್ದಾಯ್ತು, ತಿಂದಿದ್ದು ಆಯ್ತು, ಎಷ್ಟೊಂದು ಮಾತುಕತೆ ಮಾಡಿದ್ದಾಯ್ತು. ಒಂಥರ ಕ್ಯಾಚಿಂಗ್ ಅಪ್ ವಿತ್ ಓಲ್ಡ್ ಫ್ರೆಂಡ್ಸ್ ಅಂದ್ರೆ ಅದೊಂಥರ ರೀಲಿವಿಂಗ್. ಕ್ಯಾಚ್ ಅಪ್ ಮಾಡ್ಬೇಕಂದ್ರೆ ಶೋಗೆನೆ ಬರ್ಬೇಕು, ಇಲ್ಲಾಂದ್ರೆ ನೀವ್ ಯಾವಾಗ್ಲೂ ಬಿಸಿ. ಅಯ್ಯೋ ಇಲ್ಲ ನಮ್ಮ ಏರಿಯಾನಲ್ಲಿ ರೌಂಡ್ ಹೊಡಿಯೋಣ. ನಮ್ಮ ಏರಿಯಾ. ಸೊ ಆಲ್ ದ ವೇ ಇಲ್ಲಿಗೆ ಬಂದು ಇದನ್ನ ಮಾಡೋದನ್ನ ಹೇಳ್ಕೊಡ್ಲಿಕ್ಕೆ ಅಂಡ್ ನನ್ ಮೂಡ್ ನ ಫುಲ್ ಲೈಟ್ ಅಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ನನ್ ಫ್ರೆಂಡ್ ಅಂದ್ರೆ ನನ್ನಷ್ಟೇ ಮಜವಾಗಿರ್ತಾರೆ. ಅದಕ್ಕೆ ಪ್ರೂವ್ ಮಾಡೋದಕ್ಕೆ ನಮ್ ನೀತು ಬಂದಿದ್ರು. ಸೂಪರ್. ಈಗ ಸದ್ಯಕ್ಕೆ ಕ್ವಿಕ್ ಆಗಿ ಒಂದು ಬ್ರೇಕ್ ತಗೊಂಡು ನಾನು ನಮ್ಮ ಪಂಟ್ರ ಪಾಕದಲ್ಲಿರೋ ನಮ್ಮ ಪಾಕದ ಪ್ರವೀಣೆ ಅಂದ್ರೆ ನಮ್ಮ ಪಂಟ್ರನ್ನ ಕರ್ಕೊಂಡು ಬರ್ತೀನಿ. ನೀವೆಲ್ಲೂ ಹೋಗ್ಬೇಡಿ, ಜಸ್ಟ್ ಒಂದು ಕ್ವಿಕ್ ಬ್ರೇಕ್ ಅಷ್ಟೇ ಅಲ್ವಾ. ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಕ್ವಿಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಅಂಡ್ ಅದ್ಭುತವಾಗಿರೋಂತಹ ಒಂದು ಡೆಲಿಕಸಿ ಹೇಳ್ಕೊಟ್ರು, ಅದು ಒರಿಸ್ಸಾ ಸ್ಟೈಲ್ ಡೆಲಿಕಸಿ ನಮ್ ನೀತು ಹೇಳ್ಕೊಟ್ರು. ಹೊರಟ್ರು, ಅವ್ರಿಗೆ ಬಾಯ್ ಹೇಳ್ಬಿಟ್ಟು ಬಂದೆ. ಈಗ ಸದ್ಯಕ್ಕೆ ಟೈಮ್ ಆಗಿದೆ ನಮ್ಮ ಪಂಟ್ರನ್ನ ಬರ್ಮಾಡ್ಕೊಳ್ಳೋದಕ್ಕೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ ಜೊತೆಗಿದ್ದಾರೆ ಇವತ್ತು ಮೇಘ. ಹಾಯ್ ಮೇಘ. ಹಾಯ್, ವೆರಿ ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್. ವೆಲ್ಕಮ್ ಟು ಕಿಚನ್ ದರ್ಬಾರ್. ಥ್ಯಾಂಕ್ ಯು. ಸೊ ಏನ್ ಇವತ್ತು ಸ್ಪೆಷಲ್ ಮತ್ತೆ ಯೂನಿಬೆಕ್ ಇಟ್ಟಿದ್ದೀರಾ ನಮ್ ಗಿಫ್ಟಿಂಗ್ ಪಾರ್ಟ್ನರ್? ಅದಕ್ಕೆ ಇವತ್ತೊಂದು ಒಂದು ಸ್ಪೆಷಲ್ ಮಿಲ್ಕ್ ಶೇಕ್. ವಾವ್, ನೀವ್ ಬಂದ್ರೆ ನಮ್ ಗಿಫ್ಟಿಂಗ್ ಪಾರ್ಟ್ನರ್ ಚೆನ್ನಾಗಿ ನಪ್ಸ್ಕೋತೀರಾ, ಚೆನ್ನಾಗಿ ಪ್ರಮೋಟ್ ಮಾಡ್ತೀರಾ, ನಮಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಅಲ್ವಾ? ಏನು ಮಿಲ್ಕ್ ಶೇಕ್ ಮಾಡ್ತೀರಾ? ಮಿಲ್ಕ್ ಶೇಕ್, ಯೂನಿಬಿಕ್ ಚಾಕೋ ಮಿಲ್ಕ್ ಶೇಕ್. ವಾವ್, ಯೂನಿಬಿಕ್ ಕುಕೀಸ್ ಯೂಸ್ ಮಾಡಿ ಒಂದು ಚಾಕೋ ಮಿಲ್ಕ್ ಶೇಕ್ ಮಾಡೋದನ್ನ ಹೇಳ್ಕೊಡ್ತಾರೆ ನಮ್ ಪಂಟ್ರು. ಸೊ ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಬನ್ನಿ ನೋಡೋಣ. ಯೂನಿಬಿಕ್ ಚಾಕೋ ಮಿಲ್ಕ್ ಶೇಕ್ ಬೇಕಾಗುವ ಪದಾರ್ಥಗಳು: ಯೂನಿಬಿಕ್ ಚಾಕೋ ರಿಪಲ್ಸ್ ಕುಕೀಸ್, ಸಕ್ಕರೆ, ಕ್ರೀಮ್, ಹಾಲು. ಮೇನ್ ಇವಾಗ ನಮ್ಗೊಂದು ಮಿಕ್ಸಿ ಜಾರ್ ಬೇಕು. ಸೊ ಫಸ್ಟ್ ಇದನ್ನ ಡೂ ದ ಆನರ್ಸ್. ಎಸ್, ಯಾಕೆ ನನ್ನ ಬ್ಯೂಟಿಫುಲ್ ನೇಲ್ಸ್ ಇದೆ. ಯಾ, ಎಕ್ಸಾಕ್ಟ್ಲಿ. ಓ ಮೈ ಗಾಡ್, ನನ್ನ ಯೂನಿಬಿಕ್ ಕುಕೀಸ್ದು ಕವರ್ ತುಂಬಾ ಚೆನ್ನಾಗಿದೆ. ನೀಟಾಗಿ ಈಸಿಯಾಗಿ ಗ್ಲೈಡ್ ಆಗುತ್ತೆ ನೋಡಿ. By the way, this is purple color and that's my favorite color. ಕೊಡ್ಲಾ? ಹಾ, ಕೊಡಿ. ಡೈರೆಕ್ಟ್ ಮಿಕ್ಸಿಗ ಹಾಕಿ ಆನ್ ಮಾಡೋಣ. 1 2 3 4 5 6. ಹಾ, ಸಾಕನ್ಸುತ್ತಾ? 7 ಮಿಲ್ಕ್ ಶೇಕ್ ಅಲ್ವಾ? ಐಸ್ ಕ್ರೀಮ್ ಮಾಡ್ತಾರೆ ಆಮೇಲೆ. ಓಕೆ, ಎಷ್ಟು ಕ್ಯೂಟ್ ಇದೆಲ್ಲ ಕುಕೀಸ್. ಈಗ ಒಂದು ಸ್ಪೂನ್. ಸೊ ಇದಕ್ಕೆ ನಾನು ಅಷ್ಟೇನಾ ಇದು? ಹಾ, ಇದಕ್ಕೆ ಹಾಕೋಣ ಎಲ್ಲಾನು. ಫಸ್ಟ್ ಸ್ವಲ್ಪ ಸಕ್ಕರೆ. ಇವಾಗ ನಾನು ನಿಮಗೆ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ, ಸಾಕನ್ಸತ್ತೆ. ಈಗ ಕ್ರೀಮ್. ಕ್ರೀಮ್ ಯಾಕಪ್ಪ ಅಂದ್ರೆ ಸ್ವಲ್ಪ ಥಿಕ್ನೆಸ್ಗೋಸ್ಕರ, ಮಿಲ್ಕ್ ಶೇಕ್ ಆಗಿರೋದು ಸ್ವಲ್ಪ ಥಿಕ್ನೆಸ್ಗೋಸ್ಕರ. ನೀವು ಇದಕ್ಕೆ ಬೇಕಿದ್ರೆ ವೇರಿಯೇಷನ್ ಅಂದ್ರೆ ಚಾಕೋ ಸಿರಪ್ ಸಹ ಹಾಕೋಬಹುದು, ಇನ್ನು ಚಾಕ್ಲೇಟಿ ಫ್ಲೇವರ್ ಬೇಕು ಅಂತ ಅಂದ್ರೆ. ತುಂಬಾ ಓವರ್ ಆಗ್ಬಿಡಲ್ವಾ ಅದು? ಎಷ್ಟು ಚಾಕ್ಲೇಟಿ ಫ್ಲೇವರ್ ಅಂತ ಯಾರಿಗ ಇಷ್ಟ ಇಲ್ಲ ಅಲ್ವಾ? ಇದು ಆಸ್ ಇಟ್ ಇಸ್ ಇದು ಚಾಕೋ ರಿಪಲ್ಸ್ ಇರೋದ್ರಿಂದ ಸಕ್ಕತ್ತಾಗಿರುತ್ತಲ್ವಾ? ಅದೇ ಚೆನ್ನಾಗಿರುತ್ತೆ. ಇನ್ನು ಎಕ್ಸ್ಟ್ರಾ ನಾವು ಡೆಲಿಕಸಿ ಆಡ್ ಮಾಡ್ತಾ ಇದ್ದೀವಿ. ಇದೇ ಹೈಲೈಟ್ ಅಪ್ಪ. ಓಕೆ ಫೈನ್, ಹಾಗೆ ಇರಲಿ ಹಾಗಾದ್ರೆ. ಸೊ ನಾನೊಂದು 6 to 7 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಕ್ರೀಮು. ಈಗ ಒಂದ್ಸತಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ, ಆಮೇಲೆ ಹಾಲು ಆಡ್ ಮಾಡೋಣ ಇದಕ್ಕೆ. ಹೌದಾ? ಓಕೆ. ಇದೊಂಥರ ಪೇಸ್ಟ್ ತರ ಕೆಳಗಡೆನೆ ಸೆಟ್ಲ್ ಆಗುತ್ತೆ ಇವಾಗ ಮೋಸ್ಟ್ಲಿ. ಒಂದೇ ಒಂದು ರೌಂಡ್ ಸಾಕಾ? ಹಾ, ಅದು ಸುಮ್ಮನೆ ಸ್ವಲ್ಪ ಕ್ರಶ್ ಆಗ್ಲಿ ಅಂತ ಬಿಸ್ಕೆಟ್ಸ್. ಎಷ್ಟಾಯ್ತಾ?
ಆಗಿದೆ. ಇವಾಗ ಹಾಲು ಹಾಕೋದಕ್ಕೆ ಈಸಿ ಆಗುತ್ತಲ್ವಾ? ಈಗ ನಾನು ಇದರಲ್ಲಿ ಕಾಯಿಸಿರೋದಾ? ಹಾ, ಕಾಯಿಸಿ ಚಿಲ್ ಮಾಡಿರೋದು. ಸೊ ಆಲ್ಮೋಸ್ಟ್ ನಾನು ಇವಾಗ ಒಂದು ಹಾಫ್ ಲೀಟರ್ಗಿಂತ ಈ ಕಡೆ ಕಮ್ಮಿ, ಹಾಫ್ ಲೀಟರ್ಗಿಂತ ಸ್ವಲ್ಪ ಕಮ್ಮಿ ಇದೆ. ಸಾಕಷ್ಟೇ? ಹಾಂ, ಹಾರ್ಬಿಟ್ರೆ ಅಂತ ಭಯ. ಹಾಕ್ಬಿಡ್ಲಾ? ಹಾಂ, ಬ್ಲೆಂಡ್ ಮಾಡಿ ಇದನ್ನ ಇನ್ನೊಂಚೂರು ಕ್ರೀಮ್ ಹಾಕ್ಬಿಡ್ತೀನಿ. ಮಾಡ್ಲಾ? ಹೊರಗಾಗಿದೆ. ಏನ್ ಕೋಲ್ಡ್ ಆಗಿತ್ತು? ಚಿಲ್ ಮಾಡಿರೋದು ಹಾಲು ಅನ್ಸತ್ತೆ ನೋಡಿ. ಎಕ್ಸಾಕ್ಟ್ಲಿ, ಚಿಲ್. ಸಖತ್ತು. ಬಾಯ್ಲ್ ಮಾಡಿ ಚಿಲ್ ಮಾಡಿರುವಂತ ಹಾಲು. ಹಾ, ಈಗ ನಮ್ಗೊಂದು ಕಪ್ ಬೇಕು. ಕಪ್ ಬೇಕಾ, ಬೌಲ್ ಬೇಕಾ? ಸರ್ವಿಂಗ್ ಗ್ಲಾಸಿಗೆ ಕೊಟ್ಬಿಡಿ. ಹಾ ಅಲ್ವಾ? ಯಾ. ದಟ್ ಇಸ್ ವೆರಿ ಸಿಂಪಲ್. ವೆರಿ ಸಿಂಪಲ್ ಆಕ್ಚುಲಿ, ಬೇಗನೂ ಆಗುತ್ತೆ. ಜೊತೆಗೆ ನಾವಿವಾಗ ಸ್ವಲ್ಪ ಕ್ರಶ್ ಮಾಡ್ಕೊಂಡಿದೀವಲ್ಲ ಚಾಕೋ ಚಿಪ್ಸ್, ಅದ್ಮೇಲೆ ಹಾಕ್ತಾ ಇದ್ದೀನಿ. ಸೊ ಸಿಂಪಲ್, ಈಸಿ ಯೂನಿಬಿಕ್ ಚಾಕೋ ಮಿಲ್ಕ್ ಶೇಕ್ ರೆಡಿ. ನೋಡಿದ್ರಾ ಎಷ್ಟು ಸಿಂಪಲ್. ಒಂದು ಟೈರಿಂಗ್ ಡೇ ಆಗಿ ಬಂದಿದ ತಕ್ಷಣ ಈ ತರದೊಂದು ಮಿಲ್ಕ್ ಶೇಕ್ ನ ರೆಡಿ ಮಾಡ್ಕೊಂಡು ಕುಡಿದ್ರೆ ಅದ್ಭುತವಾಗಿರತ್ತಲ್ವಾ? ಈಸಿ ಅಲ್ವಾ? ಸೊ ನಮ್ಮ ಗಿಫ್ಟಿಂಗ್ ಪಾರ್ಟ್ನರ್ ಆದ ಯೂನಿಬಿಕ್ ಕುಕೀಸ್ ಯೂಸ್ ಮಾಡಿ ಒಂದು ಸೂಪರ್ ಆಗಿರೋ ಮಿಲ್ಕ್ ಶೇಕ್ ಮಾಡೋದನ್ನ ಹೇಳ್ಕೊಟ್ಟಿದ್ದಾರೆ ನಮ್ಮ ಪಂಟ್ರು ಮೇಘ. ಇದನ್ನ ಹೇಗ್ ಮಾಡಿದ್ರು ಕ್ವಿಕ್ ಆಗಿ ಒಂದು ರೀಕ್ಯಾಪ್ ನೋಡ್ಕೊಂಡು ಬರ್ತೀರಾ? ಯೂನಿಬಿಕ್ ಚಾಕೋ ಮಿಲ್ಕ್ ಶೇಕ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಯೂನಿಬಿಕ್ ಚಾಕೋ ರಿಪಲ್ಸ್ ಕುಕೀಸ್, ಸಕ್ಕರೆ, ಕ್ರೀಮ್ ಅನ್ನು ಸೇರಿಸಿ ಗ್ರೈಂಡ್ ಮಾಡಿ, ನಂತರ ಅದಕ್ಕೆ ಹಾಲನ್ನು ಹಾಕಿ ಮತ್ತೆ ಬ್ಲೆಂಡ್ ಮಾಡಿ ಸರ್ವಿಂಗ್ ಗ್ಲಾಸ್ಗೆ ಹಾಕಿದರೆ ಯೂನಿಬಿಕ್ ಚಾಕೋ ಮಿಲ್ಕ್ ಶೇಕ್ ಸವಿಯಲು ಸಿದ್ಧ. ಅಂಡ್ ಐ ಆಮ್ ಜಸ್ಟ್ ವೈಟಿಂಗ್ ಟು ಟೇಸ್ಟ್ ದಿಸ್. ಟೇಸ್ಟ್ ಮಾಡೋಣ? ಹಾ, ಖಂಡಿತ. ನೀವು ಸ್ಟ್ರಾ ತಗೊಂಡ್ ಬನ್ನಿ. ಪೇಪರ್ ಸ್ಟ್ರಾ, ಪ್ಲಾಸ್ಟಿಕ್ ಸ್ಟ್ರಾ ಅಲ್ಲ. ನೆಕ್ಸ್ಟ್ ಡೆಫಿನೆಟ್ಲಿ. ಓಕೆನಾ ಶೆಫ್? Yes. Cheers. Cheers. ಸಕ್ಕತ್ತಾಗಿದೆ ಅಲ್ಲ ಮೇಲ್ಗಡೆ ಹಾಕಿರೋದು? ಕ್ರಂಚಿ Crunchy feel. ರಿಪಲ್ Ripple. Unibic ripples. ಅಲ್ವಾ? ಮೈ ಫೇವ್ರೆಟ್ ಕಲರ್ ಪರ್ಪಲ್ ಬೇರೆ. ಚೆನ್ನಾಗಿದೆ. ಸಕ್ಕತ್ತಾಗಿದೆ ಅದು. ಅಂಡ್ ಈವನ್ ದ ಮಿಲ್ಕ್ ಶೇಕ್ ಇಟ್ಸ್ ವೆರಿ ಈಸಿ ಟು ಮೇಕ್. ಸೊ ಇಫ್ ಯು ಆರ್ ಡ್ರೈನ್ಡ್ ಔಟ್ ಆಫ್ ಎನರ್ಜಿ ಎಂಡ್ ಆಫ್ ದ ಡೇ, ಇದನ್ನ ಖಂಡಿತ ಮಾಡ್ಕೊಂಡು ಫಟಾಫಟ್ ಅಂತ ಕುಡಿಬಹುದು. ಇಂಗ್ರೀಡಿಯೆಂಟ್ಸ್ ತುಂಬಾ ಕಮ್ಮಿ, ಸೊ ಹಾಗಾಗಿ ಬೇಗ ಬೇಗ ಮಾಡಬಹುದು ಅಲ್ವಾ? ರಿಯಲಿ ನೈಸ್, ಸೂಪರ್. ಇದನ್ನ ಮಾಡೋದನ್ನ ಹೇಳ್ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಘ. ಥ್ಯಾಂಕ್ ಯು. ಹ್ಯಾಡ್ ಅ ವಂಡರ್ಫುಲ್ ಟೈಮ್. ನನ್ನ ಫ್ರೆಂಡ್ ಬಂದ್ರು, ಅವ್ರ ಜೊತೆ ಮಾತಾಡಿದೆ, ಆಮೇಲೆ ನೀವು ಮಿಲ್ಕ್ ಶೇಕ್ ಮಾಡ್ಕೊಟ್ಟು ಸಕ್ಕತ್ತಾಯ್ತು ಇವತ್ತು. ಓಕೆ, ದೆನ್ ಇಟ್ ವಾಸ್ ಥ್ಯಾಂಕ್ ಯು. ಎಸ್, ಮತ್ತೆ ಸಿಗೋಣ ಇನ್ನೊಂದ್ಸಲ. Bye. ಬಾಯ್. ಇದನ್ನ ಅಫ್ಕೋರ್ಸ್ ನಾನು ಎಲ್ಲರಿಗೂ ಶೇರ್ ಮಾಡೋದಕ್ಕಲ್ಲ, ನಾನು ಒಬ್ಳೆ ಕುಡಿದು ಖಾಲಿ ಮಾಡಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಒಂದು ಅದರ್ ಸೈಡ್ ಆಫ್ ದ ಬ್ರೇಕ್ ನಿಮ್ಗೆ ಅನಿಲ್ ಅವ್ರು ಸಿಗ್ತಾರೆ ಅಂಡ್ ಒಂದು ಸೂಪರ್ ಆಗಿರೋ ಗಲ್ಲಿ ರುಚಿನ ನಿಮಗೆ ಪರಿಚಯ ಮಾಡ್ಕೊಡ್ತಾರೆ. ಸೊ ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಅಲ್ವಾ? ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್. ಹಲೋ ನಮಸ್ಕಾರ ವೀಕ್ಷಕರ, ನಿಮ್ಮ ನೆಚ್ಚಿನ ಸ್ಟಾರ್ ಸುವರ್ಣ ವಾಹಿನಿಯ ಕಿಚನ್ ದರ್ಬಾರ್ನ ಗಲ್ಲಿ ರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನಿಮಗೆ ಇನ್ವೈಟ್ ಮಾಡ್ತಾ ಒಂದು ರೌಂಡ್ ದಪ್ಪಾಗಿಲ್ವಾ? ಯಾಕೆ ಹೇಳಿ, ಗಲ್ಲಿನಲ್ಲಿ ಸಿಗುವಂಥ ರುಚಿನ ನಿಮಗೆ ಟೇಸ್ಟ್ ಮಾಡಿಸ್ತಾ ನಾನು ಕೂಡ ಸಕ್ಕದಾಗಿ ಬ್ಯಾಟಿಂಗ್ ಮಾಡಿ ಈ ರೇಂಜಲ್ಲಿ ದಪ್ಪಾಗಿದ್ದೀನಿ. ಸೊ ಅದೇ ರೀತಿಯಲ್ಲಿ ಇವತ್ತು ಕೂಡ ಒಂದು ಗಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ ನಿಮಗೆ ಅಲ್ಲಿ ಸಿಗುವಂಥ ರುಚಿನ ತೋರಿಸಲಿಕ್ಕೆ. ಯಾವುದದು? ಮತ್ತದೇ ವಿವಿಪುರಂನಲ್ಲಿರುವಂತಹ ಚಾಟ್ ಸ್ಟ್ರೀಟ್ಗೆ ನಾನು ನಿಮಗೆ ಕರ್ಕೊಂಡು ಬಂದಿದ್ದೇನೆ. ಸುಮಾರು ವರ್ಷಗಳಿಂದ ಇಲ್ಲಿ ಒಂದು ಹೋಟೆಲ್ ಇದೆ. ಇಲ್ಲಿ ಸುಮಾರಾಗಿರುವಂತಹ ಸೂಪರ್ ಆಗಿರುವಂತಹ ಐಟಮ್ಸ್ಗಳು ಸಿಗುತ್ತೆ.
ಯಾವ್ದದು ಅಂತ ಹೇಳ್ತೀರಾ? ನನಗೆ ಗೊತ್ತಿರುವಂಥ ಒಂದೇ ಲಿಸ್ಟ್ ಹೇಳೋದಾದ್ರೆ ಹಾಲ್ಗರ್ಗೆ, ಗಿಣ್ಣ, ವಡೆ, ಹೋಳ್ಗೆನಲ್ಲೂ ಕೂಡ ಡಿಫ್ರೆಂಟ್ ಆಗಿರೋ ಐಟಮ್ಸ್ ಮಾಡ್ತಾರೆ. ಹಾಗೆ ಆಲೂಗಡ್ಡಿನಲ್ಲಿ ಏನೋ ಡಿಫ್ರೆಂಟ್ ಆಗಿ ಐಟಮ್ ಮಾಡಿದ್ದಾರೆ. ಅದೇನು, ಅದ್ರ ರುಚಿ ಹೇಗಿರುತ್ತೆ ಎಲ್ಲದನ್ನು ನಾನು ನಿಮಗೆ ತೋರಿಸ್ತೀನಿ. ಮತ್ತೆ ಆಗ್ತದ ಬನ್ನಿ ನನ್ನ ಜೊತೆ. ಐಟಮ್ಗಳಂತೂ ನೋಡ್ತಾ ಇದ್ರೆ ಇವತ್ತು ನಂದು ಫುಲ್ಲು ಬ್ಯಾಟಿಂಗೆ. ಬಿಸಿ ಆದಂತಹ ಹಾಲ್ಗರ್ಗೆ. ಆಕ್ಚುಲ್ ಆಗಿ ಇದನ್ನ ಮಲೆನಾಡು ಕಡೆ ಹಾಲ್ಗರ್ಗೆ ಅಂತಾರೆ, ಬೆಂಗಳೂರು ಸೈಡೆ ಇದನ್ನ ಮೊಸರು ಕೋಡ್ಬಳೆ ಅಂತ ಹೇಳಿ ಕರೀತಾರೆ. ಮಸಾಲೊಡೆ ಬಿಸಿಯಾಗಿದೆ, ಮೋಟಾ ಸೇವು, ಬೆಣ್ಣೆ ಮುರುಕು, ಪಕೋಡ, ಹಾಗೆ ಆಕ್ಚುಲ್ ಆಗಿ ಇದು ಎಷ್ಟು ಜನಕ್ಕೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ, ಗಿಣ್ಣು ಅಂತ ಅಂತಾರೆ. ಹಸುವಿನ ಹಾಲಲ್ಲಿ ಮಾಡುವಂಥದ್ದು ಸೂಪರ್ ಆಗಿರುತ್ತೆ ಟೇಸ್ಟು. ಸೊ ಇದನ್ನೆಲ್ಲ ಮಾತಾಡ್ತೀನಿ. ಜೊತೆನಲ್ಲಿ ಇಲ್ಲಿ ಸಿಹಿ ಕಡು ಬೇರೆ ಇದೆ, ಸ್ವೀಟ್ ಬೇರೆ ಇದೆ, ರವೆ ವಡೆ, ಕೊಬ್ಬರಿ ಮಿಠಾಯಿ, ಬಾದ್ಶಾ, ದೋಸೆ. ಸೊ ಎಲ್ಲ ಐಟಮ್ ಬಗ್ಗೆ ಹೇಳಾಯ್ತು. ಐಟಮ್ನ ತಯಾರು ಮಾಡುವಂತಹ ಓನರ್ ಬಗ್ಗೆ ಹೇಳ್ತಾ ಇದ್ರು, ಚೆನ್ನಾಗಿರೋದು. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಣಿ ಅಂತ ಸರ್, ಈ ಒಂದು ಹೋಟೆಲ್ ಎಷ್ಟು ವರ್ಷದಿಂದ ಇದೆ? ಇದು ನಮ್ಮ ತಂದೆಯವರು ಶುರು ಮಾಡಿದಂಥದ್ದು 1962ರಿಂದ 65 ಶುರು ಮಾಡಿರೋದು. ಒಂದು ಚಿಕ್ಕದಾಗಿ ಒಂದು ಗಾಡಿ ಇಟ್ಕೊಂಡು ತಳ್ಳೋ ಗಾಡಿಯಲ್ಲಿ ಅವಾಗಿಂದೆಲ್ಲ ಅದೇ ನ್ಯಾಚುರಲ್ ಆಗಿ ಮಾಡ್ತಾ ಇದ್ವಿ. ಆಧುನಿಕ ಶೈಲಿಯಿಂದ ಅವ್ರು ಮಾಡಿದ್ದು. ಸೊ ನಾವು ಅವಾಗಿಂದ ಶುರು ಮಾಡಿರೋದಂಥದ್ದು ಎಲ್ಲ ಈ ನಮ್ಮ ಒಂದು ಅಜ್ಜಿ ಕಾಲದ್ದು, ಹೌದು, ಅಪ್ಪನ ಕಾಲದ್ದು, ಅಮ್ಮನ ಕಾಲದ್ದು ಅಂತ ಏನು ನಾವು ಹೇಳ್ತೀವಿ ಆ ಥರ ಎಲ್ಲ ನ್ಯಾಚುರಲ್ ಆಗಿ ಅವಾಗಿಂದ ಮಾಡ್ತಾರೆ. ಸೊ ಅಲ್ಲಿಗೆ ಸುಮಾರು ಒಂದು 50ರಿಂದ 60 ವರ್ಷದಿಂದ ಈ ಒಂದು ಹೋಟೆಲ್ ಇದೆ. ಸೊ ಅಜ್ಜಿ ಕಾಲದ ತಿನಿಸುಗಳನ್ನ ನೀವು ಈಗಲೂ ಕೂಡ ಜನಕ್ಕೆ ರುಚಿ ಕೊಡ್ತಾ ಇದ್ದೀರಾ. ಸೊ ಹೇಗೆ ನಡೀತಾ ಇದೆ ಸರ್ ಬಿಸ್ನೆಸ್? ತುಂಬ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಓಕೆ. ಸೊ ಈಗಲೂ ಕೂಡ ಜನ ನಿಮ್ಮಲ್ಲಿ ಬಂದಾಗ ಯಾವ ಒಂದು ಐಟಮ್ನ ತುಂಬಾ ಕೇಳಿ ಇಸ್ಕೊಂಡು ತಿಂತಾರೆ? ತುಂಬ ಕೇಳಿ ಅನ್ನೋದಕ್ಕಿಂತ ಕೆಲವು ಗೊತ್ತಿರೋದು ನಾವು ತಿನ್ನಿಸ್ತಾ ಇದೀವಿ. ಓಕೆ. ಅವ್ರು ಏನು ಕೇಳಲ್ಲ. ಓಕೆ. ಯಾಕೆಂದ್ರೆ ಎಲ್ಲ ಇವಾಗ ಆನ್ಲೈನ್ ಅಂತ ಬಂದ್ಬಿಡೈತೆ. ಹೌದು. ಸೊ ಇಲ್ಲಿ ಎದುರುಗಡೆ ಕಾಣಿದ್ರೆ ಅವ್ರಿಗೊಂಥರ ಖುಷಿ ಆಗುತ್ತೆ. ಮನೇಲಿ ಕುತ್ಕೊಂಡು ಆರ್ಡರ್ ಕೊಡೋ ಜಾಸ್ತಿ ಆಗೈತೆ. ಸೊ ಇಲ್ಲಿ ಬಂದು ನೋಡಿದಾಗ ನಮಗೂ ಅವ್ರು ನೋಡಿ ಒಂಥರ ನಾವು ಏನು ಅವ್ರಿಗೆ ಅವ್ರು ಕೇಳೋವಂಥದ್ದನ್ನ ನಾವು ಅವ್ರಿಗೆ ತಿಳುವಳಿಕೆಯಾಗಿ ನಾವು ನಮಗೆ ತಿಳಿದಿರೋದು ನಾವು ಅವ್ರಿಗೆ ಹೇಳ್ತಾ ಇದ್ವಿ. ಗೊತ್ತಿಲ್ಲದಿರುವಂತಹ ರುಚಿಯನ್ನು ಅವರಿಗೆ ತಲುಪಿಸುವಂತ ಪ್ರಯತ್ನ. ಓಕೆ. ಅವರು ತುಂಬಾ ಖುಷಿಯಿಂದ ಅದನ್ನ ಕೇಳ್ತಾರೆ. ನಾವು ಅದ್ರ ಬಗ್ಗೆ ಅವ್ರವ್ರ ಭಾಷೆ ತಕ್ಕನಂಗೆ ನಾವು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ, ಅಂದ್ರೆ ಬಿಡಿಸಿ ಹೇಳ್ತಾ ಇದ್ದೀವಿ. ಸರ್, ಆಕ್ಚುಲ್ ಆಗಿ ಗಿಣ್ಣು ಅಂದ ತಕ್ಷಣ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನನಗೆ ತಿಳಿದಿರೋ ಮಟ್ಟಿಗೆ, ಯಾಕೆಂದ್ರೆ ಈ ಕಡೆ ಬೆಂಗಳೂರು ಜನಕ್ಕೆ ಈ ಗಿಣ್ಣ ಅಂತಂದ್ರೆ ಏನದು ಅಂತ ಹೇಳ್ತಾರೆ. ಸೊ ಇದು ಯಾವ ರೀತಿ ರನ್ನಿಂಗ್ ಇದೆ ಸರ್ ನಿಮ್ಮಲ್ಲಿ? ನಮ್ಮಲ್ಲಿ ತುಂಬಾ ಚೆನ್ನಾಗಿದೆ. ನಾವು ಒಂದು 40 ವರ್ಷದಿಂದ ಮಾಡ್ತಾ ಇದ್ದೀವಿ. ಮುಂಚೆ ಅಂದ್ರೆ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ತರ ಮಾಡ್ತಾ ಇದ್ವಿ. ಓಕೆ. ಇವಾಗ ಅದು ಕಪ್ ಶೆಲ್ ಮಾಡ್ತಾ ಇದ್ವಿ. ಓಕೆ. ಯಾಕಂದ್ರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಓಕೆ. ಇವಾಗ ಎಲ್ಲಾ ಕಡೆ ಹಸುಗಳು ಕಮ್ಮಿ ಆಗೈತೆ. ಓಕೆ. ಎಲ್ಲ ರೆಡಿಮೇಡ್ ಅದು. ಆಕ್ಚುಲ್ ಆಗಿ ಇದು 2 ರೀತಿ ಕಲರ್ ಇದೆ. ನನಗನ್ಸೋ ಮಟ್ಟಿಗೆ ಒಂದು ಬೆಲ್ಲದ್ದು, ಒಂದು ಸಕ್ಕರೆದು ಅಂತ ಹೇಳ್ತಾರೆ. ಸೊ ಯೂಶುವಲ್ ಆಗಿ ಹಳ್ಳಿ ಕಡೆ ಎಲ್ಲ ಬೆಲ್ಲದ್ ಮಾಡ್ತಾರೆ. ಸೊ ಸಿಟಿ ಜನಕ್ಕೆ ಯೂಸ್ ಆಗ್ಲಿ ಅಂತ ಹೇಳಿ ನೀವು ಸಕ್ಕರೆಯಲ್ಲಿ ಕೂಡ ಮಾಡ್ತೀರಾ. ಜೊತೆನಲ್ಲಿ ಸರ್ ಮತ್ತೆ ಕಡುಬು ಬೇರೆ ಮಾಡ್ತೀರಾ, ಸ್ವೀಟ್ ಕಡುಬು. ಇದು ಆಕ್ಚುಲ್ ಆಗಿ ಮಲೆನಾಡು ಕಡೆ ತುಂಬಾ ಮಾಡುವಂತ ಒಂದು ಐಟಮ್. ಆಕ್ಚುಲ್ ಆಗಿ ಈ ಒಂದು ಅಂಗಡಿನಲ್ಲಿ ಎಲ್ಲೇ ನೋಡಿದ್ರು ನಮಗೆ ಈ ಮಲೆನಾಡು ಕಡೆಯಲ್ಲಿ ಮಾಡುವಂತಹ ಡಿಶಸ್ ಗಳು ತುಂಬಾ ಕಾಣುತ್ತೆ. ಹೌದು, ಎಲ್ಲಾ ತರ ಮಾಡ್ತಾ ಇದೀವಿ. ಸ್ಪೆಷಲಿ ಜಾಸ್ತಿ ಮಲೆನಾಡು ಐಟಮ್ ನಿಮ್ಮಲ್ಲಿ ರನ್ ಆಗ್ತಾ ಇದೆ. ಯಾಕೆ ಅದೇ ತಾನೇ ನ್ಯಾಚುರಲ್ ಆಗಿರೋದು ಇವತ್ತಿಗೂ. ಓಕೆ, ಫೈನ್, ಸೂಪರ್. ಸೊ ಇಷ್ಟೆಲ್ಲ ಹೇಳಿದ್ರು, ಐಟಮ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಇಷ್ಟೆಲ್ಲ ಐಟಮ್ ಇದೆ, ಕಣ್ಣಿಗೆ ಕುಗ್ತಾ ಇದೆ. ಯಾವ್ಯಾವ ಐಟಮು ಯಾವ್ಯಾವ ರೀತಿ ಇದೆ, ಹೇಗೆ ತಯಾರು ಮಾಡ್ತಾರೆ, ಹೆಂಗೆ ರುಚಿ ಇದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಮತ್ತೆ ಆಗ್ತದ ಬನ್ನಿ ನನ್ನ ಜೊತೆ. ಬಿಸಿ ಹಾಲ್ಗರ್ಗೆ. ಈ ಜಾಗದಲ್ಲಿ ನಾನು ಹೇಳಿದಂತಹ ಮಲೆನಾಡ ಐಟಮ್ನ ಬಿಟ್ಟು ಮತ್ತೊಂದು ಐಟಮ್ ಫೇಮಸ್. ಯಾವ್ದು ಅಂತೀರಾ? ಸಜ್ಜೆ ರೊಟ್ಟಿ. ಸಜ್ಜೆ ಅಂದ ತಕ್ಷಣ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು, ಯಾವ ರೀತಿ ಅದು ಇರುತ್ತೆ ಅಂತ ಹೇಳಿ. ನಾವು ಜೋಳ ನೋಡಿರ್ತೀವಲ್ಲ, ಅದೇ ರೀತಿಯಲ್ಲಿ ಚಿಕ್ಕದಾಗಿರುವಂತಹ ಈ ಒಂದು ಸಜ್ಜೆ ಐರನ್ ಕಂಟೆಂಟ್ ಇರುತ್ತದೆ. ಈ ಒಂದು ಐಟಮ್ ಹೆಲ್ತ್ಗೆ ತುಂಬಾ ಒಳ್ಳೇದು. ಅದನ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಕೃಷ್ಣ ಅಂತ. ಓಕೆ. ಕೃಷ್ಣ ಅವರು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ? 12 ವರ್ಷ ಆಯ್ತು ಸರ್. ಓಕೆ. ಸೊ ಇಲ್ಲಿ ಏನ್ ಫೇಮಸ್? ತುಂಬಾ ಫೇಮಸ್ ನೀವು ಮಾಡ್ತಿರುವಂತ ಸಜ್ಜೆ ರೊಟ್ಟಿ ಮಾಡ್ತಿದ್ದೀರಾ? ಹೌದು. ಇದಕ್ಕೆ ಬೇಡಿಕೆ ಹೇಗಿದೆ? ಇದು ತುಂಬಾ ಚೆನ್ನಾಗಿದೆ ಸರ್. ಇದು ಐರನ್ ಇರುತ್ತೆ ಫುಡ್ ಅಲ್ಲಿ, ತುಂಬಾ ಒಳ್ಳೇದು. ತಿಂದ್ರೆ ಶುಗರ್ಗೆ ಒಳ್ಳೇದು, ಚೆನ್ನಾಗಿದೆ. ಐರನ್ ಕಂಟೆಂಟ್ ಇರುತ್ತೆ. ಶುಗರ್ ಪೇಷಂಟ್ ಇದು ಇಷ್ಟಪಡ್ತಾರೆ. ಕೆಲವು ಸುಮಾರು ಜನಕ್ಕೆ ಗೊತ್ತಿಲ್ಲ Okay. ಸಜ್ಜೆ ರೊಟ್ಟಿ ಅಂದ್ರೆ ಏನು ಅಂತ ಕೇಳ್ತಾರೆ. Okay. ಇದರಲ್ಲಿ ಎನರ್ಜಿ ಇದೆ, ಸ್ಟ್ರೆಂತ್ ಇರುತ್ತೆ, ತಿಂದ್ರೆ ಒಳ್ಳೇದು. ಎನರ್ಜಿ ಅಂದ್ರೆ ನೀವು ಮಾಡೋದ್ರಲ್ಲಿ ಎನರ್ಜಿ ಇರುತ್ತಾ ಅಥವಾ ತಿಂದ್ರೆ ಎನರ್ಜಿ ಬರುತ್ತೆ? ತಿಂದ್ರೆ ಎನರ್ಜಿ ಬರುತ್ತೆ. ಅವರಲ್ಲ, ಅದನ್ನ ತಿಂದ್ರೆ ಎನರ್ಜಿ ಬರುತ್ತೆ. ಸೊ ಅದನ್ನ ಮಾಡ್ತಾ ಇದಾರೆ ಸಜ್ಜೆ ರೊಟ್ಟಿ. ಸೊ ಅದನ್ನ ಸರ್ ಅದನ್ನ ಯಾವ ರೀತಿ ತಯಾರು ಮಾಡ್ತೀರಾ? ಐ ಮೀನ್ ಇದಕ್ಕೆ ನೀವು ಹಿಟ್ಟನ್ನ ತರ್ತೀರಾ ಅಥವಾ ನೀವೇ ಸಜ್ಜೆನ ತಂದು ಹಿಟ್ಟು ಮಾಡಿಸಿ
ಇಲ್ಲ ನಾವೇ ಎಲ್ಲ ರೆಡಿ ಮಾಡೋದು, ಸಜ್ಜೆ ತರಿಸಿ ನಾವೇ ರೆಡಿ ಮಾಡ್ತೀವಿ. ಅದಕ್ಕೆ ಬೆಚ್ಚಿನ ನೀರು ಹಾಕ್ಬಿಟ್ಟು ಜೀರಿಗೆ, ಉಪ್ಪು, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲ ಹಾಕಿ ಕಲಸಿ ಮಾಡ್ತೀವಿ. ಸೊ ಟೋಟಲ್ ಆಗಿ ಎಲ್ಲ ಐಟಮ್ನ ಹಾಕಿ ಸಜ್ಜೆ ರೊಟ್ಟಿ. ಸೊ ಈ ಒಂದು ಜಾಗಕ್ಕೆ ಬಂದ್ರೆ ಮಿಸ್ ಮಾಡದೆ ಸಜ್ಜೆ ರೊಟ್ಟಿ ತಿನ್ನಿ, ಏನಕ್ಕೆ ಅಂದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಸೊ ಇವಾಗ ಮಾಡ್ತೀರಾ ಸರ್? ಮಾಡ್ತೀವಿ. ರೆಡಿ ಇದೆ ತೊಗೊಳ್ಳಿ ಸರ್. ಓಕೆ, ಆರ್ಯ ವೈಶ್ಯ ಸ್ಪೆಷಲ್ ಸಜ್ಜೆ ರೊಟ್ಟಿ ರೆಡಿ ಇದೆ. ಬಟ್ ಇನ್ನೊಂದು ಸ್ಪೆಷಲ್ ಏನು ಅಂದ್ರೆ ಯೂಶುವಲ್ ಆಗಿ ನಮಗೆ ಒಂದು ಏನಾದ್ರೂ ಒಂದು ದೋಸೆನೋ ರೊಟ್ಟಿನೋ ಕೊಟ್ಟಾಗ 1-2 ಐಟಮ್ನ ನಾವು ನೋಡಿರ್ತೀವಿ. ಬಟ್ ಇಲ್ಲಿ ಚಟ್ನಿನೇ 3 ತರ ಚಟ್ನಿ ಇದೆ, ಒಂದು ಸಾಗು ಇದೆ. ಸರ್ ಏನ್ ಸ್ಪೆಷಲ್ ಇದು ಈ ಚಟ್ನಿಲಿ? ಇದು ಮಾಮೂಲಿ ಕಾಯಿ ಚಟ್ನಿ, ಇದು ಪುದೀನ ಚಟ್ನಿ, ಇದು ಹುಳಿ ಗೊಜ್ಜು ಅಂದ್ಬಿಟ್ಟು. ಓಕೆ, ಸೊ ಅವ್ರು ಹೇಳ್ತಿರೋದ್ರಲ್ಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಐಟಮ್ ಕೂಡ ರೆಡಿ ಇದೆ. ಟೇಸ್ಟ್ ಮಾಡೋದು ಲೇಟ್ ಮಾಡಬಾರ್ದು. ಸೊ ನಾನು ಟೇಸ್ಟ್ ಮಾಡ್ತೀನಿ, ಟೇಸ್ಟ್ ಮಾಡಿ ನಿಮಗೂ ಕೂಡ ಹೇಳ್ತೀನಿ. ಮಿಸ್ ಮಾಡದೆ ನೀವು ಕೂಡ ಬಂದು ಟೇಸ್ಟ್ ಮಾಡಿ. ಸೊ ಇದು ಹುಳಿ ಗೊಜ್ಜು ಅಲ್ವಾ? ಹುಳಿ ಗೊಜ್ಜು. ಓಕೆ, ಸಜ್ಜೆ ರೊಟ್ಟಿ ಅದು ತಿಂದರೆ ಜೀರ್ಣ ಚೆನ್ನಾಗಾಗುತ್ತೆ. ಹುಳಿ ಗೊಜ್ಜು ತಿಂದರೆ ಜೀರಿಗೆ ಎಲ್ಲ ಹಾಕ್ತಾರೆ. ಸೀರಿಯಸ್ಲಿ ಸರ್, ಕಾಂಬಿನೇಷನ್ ಏನಿದೆಯಲ್ಲ, ಅವ್ರು ಹೇಳಿದ್ರು ಐರನ್ ಕಂಟೆಂಟ್ ಇರುತ್ತೆ ಅಂತೇಳಿ. ನಿಜವಲ್ಲೂ ಖುಷಿ ಆಗುತ್ತೆ ಇಂಥ ಐಟಮ್ನೆಲ್ಲ ನಾವು ತಿಂದಾಗ. ಯೂಶುವಲ್ ಆಗಿ ಮಲ್ನಾಡೋರಾಗಿರೋದ್ರಿಂದ ನಾನು ಇಲ್ಲಿ ಸಿಗುವಂಥ ಎಲ್ಲ ಐಟಮು ತಿಂದಿದ್ದೆ. ಈ ಸಜ್ಜೆ ರೊಟ್ಟಿ ಒಂದ್ಬಿಟ್ಟು, ಸೊ ಅದು ಕೂಡ ಅಲ್ಟಿಮೇಟ್ ಟೇಸ್ಟ್ ಆಗಿದೆ. ಮುಳಗಾಯಿ ಪಲ್ಯ, ಹುಳಿ ಗೊಜ್ಜು, ಚಟ್ನಿ, ಪುದೀನ ಚಟ್ನಿ, ಪ್ರತಿಯೊಂದು ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಾನು ತಿನ್ನೋದನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ಕೂಡ ಮಿಸ್ ಮಾಡದೆ ಇಲ್ಲಿಗೆ ಬನ್ನಿ. ಸಜ್ಜೆ ರೊಟ್ಟಿಯಲ್ಲಿ ಸಿಗುವಂತಹ ಟೇಸ್ಟ್ ಏನಿದೆಯಲ್ಲ, ನಿಜವಾಗ್ಲೂ ಅದ್ಭುತವಾಗಿದೆ. ಇದನ್ನು ತಿನ್ನುವಾಗ ನಮಗೆ ಕ್ಯಾರೆಟ್ ಆಗಿರ್ಬೋದು, ಕಡಲೆಕಾಳು ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಇವ್ರು ಬಳಸಿರುವಂತಹ ಪ್ರತಿಯೊಂದು ಪದಾರ್ಥದ ಒಂದು ರುಚಿ ಸಿಗ್ತಾ ಇದೆ. ಈ ರುಚಿನ ಟೇಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನೀವು ಕೂಡ ಇಲ್ಲಿಗೆ ಬಂದು ಟೇಸ್ಟ್ ಮಾಡಿ ಅನ್ನೋದನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಗಲ್ಲಿ ಕರ್ಕೊಂಡೋಗಿ ಅಲ್ಲಿ ಸಿಗುವಂತಹ ರುಚಿ ಬಗ್ಗೆ ಹೇಳ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ನಿಮ್ಮ ಸ್ಟಾರ್ ಸುವರ್ಣ ವಾಹಿನಿಯ ಕಿಚನ್ ದರ್ಬಾರ್. ಇದ್ದೀರಾ ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ನಾನು ನಿಮ್ಮ ಸುಜಾತ. ಅದ್ಭುತವಾಗಿರುವಂತ 1 hour ಹೇಗ್ ಕಳ್ದೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಡೋಂಟ್ ಯು ಥಿಂಕ್ ಸೊ? ಎಷ್ಟು ನಕ್ಕದ್ವಿ, ಎಷ್ಟು ಮಜಾ ಮಾಡಿದ್ವಿ. ನೀತು ಅಂತೂ ನಗ್ತಾನೆ ಇದ್ರು, ಹೋಗೋವಾಗ ಅವ್ರನ್ನ ಬಿಟ್ಟು ಬರೋವರೆಗೂ ನಗ್ತಾನೆ ಇದ್ರು. ಅಂಡ್ ಒಂದು ಅದ್ಭುತವಾಗಿರುವಂತಹ ಮಿಲ್ಕ್ ಶೇಕ್ ಕುಡಿದ್ವಿ. ಅಂಡ್ ಗಲ್ಲಿ ರುಚಿ ಪರಿಚಯ ಆಯ್ತು. ಸೂಪರ್ ಅಲ್ವಾ? ಎಸ್, ಅದಕ್ಕೆ ಹೇಳೋದು ಪ್ರತಿನಿತ್ಯ ನಮ್ಮ ಕಿಚನ್ ದರ್ಬಾರ್ಗೆ ನೀವು ಟ್ಯೂನ್ ಇನ್ ಮಾಡಬೇಕು ಅಂತ. ವಿತ್ ದಿಸ್ ಒನ್ ನಾನು ಹೊರಡ್ತೀನಿ. ಮತ್ತೆ ಮುಂದಿನ ಸಂಚಿಕೆನಲ್ಲಿ ಇನ್ನೊಂದು ಸೆಲೆಬ್ರಿಟಿ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಇದು ಸ್ಟಾರ್ ಸುವರ್ಣದ ಕಿಚನ್ ದರ್ಬಾರ್. ದಿಸ್ ಇಸ್ ಯೋರ್ ಸುಜಾತ ಸೈನಿಂಗ್ ಔಟ್. ವೆರಿ ಗುಡ್ ಆಫ್ಟರ್ನೂನ್. ಟೇಕ್ ಕೇರ್. ಬಾಯ್.